ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಾನ್ ಶ್ರೀರಾಮಕೃಷ್ಣರನ್ನು, ಶ್ರೀ ಮಾತೆ ಶ್ರೀ ಶಾರದಾ ದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು, ಜಗತ್ತನ್ನು ಬೆಳಗಿದ ಎಲ್ಲ ಮಹಾನ್ ಚೇತನಗಳನ್ನು ಅತ್ಯಂತ ಶ್ರದ್ಧೆಯಿಂದ ನಮಿಸ್ತೇನೆ. ಪ್ರೀತಿಯ ಬಂಧುಗಳೇ, ನಮ್ಮ ಕರ್ನಾಟಕ ರಾಜ್ಯದ ತೆರಿಗೆ ಸಲಹೆಗಾರರ ಸಂಘ ಒಕ್ಕೂಟ ಏನಿದೆ, ಇದರ ಆಶ್ರಯದಲ್ಲಿ ನಿರಂತರ ಕಲಿಕಾ ಅನ್ನುವ ಒಂದು ಅದ್ಭುತ ಕಾರ್ಯಕ್ರಮ ಆಯೋಜನೆಗೊಂಡು ಇವತ್ತಿನ ಪ್ರವಚನದ ಒಂದು ಪವಿತ್ರ ಕರ್ತವ್ಯ ನನ್ನ ಪಾಲಿನದಾಗಿದೆ. ನನಗೆ ಬಹಳ ಸಂತೋಷ ಆದದ್ದು ಈ ಶೀರ್ಷಿಕೆ, ನಿರಂತರ ಕಲಿಕಾ. ಏನು ಅದ್ಭುತ ಇದು ನೋಡಿ. ಕಲಿಕೆ ನಿರಂತರವಾಗಿರಬೇಕು ಅಂತಕ್ಕಂಥದ್ದು ವಾಸ್ತವ ಸಂಗತಿ. ಭಗವಾನ್ ಶ್ರೀರಾಮಕೃಷ್ಣರು ಹೇಳ್ತಾರೆ, ರಾತ್ರಿ ನಿದ್ರೆ ಬರುವವರೆಗೂ, ಜೀವನದ ಕಡೆಯ ಉಸಿರಿರುವವರೆಗೂ ನಾನು ಕಲಿಯುತ್ತೇನೆ ಅನ್ನುವಂಥ ಮಾತನ್ನು. ಹೀಗಾಗಿ ನಿಮ್ಮ ಶೀರ್ಷಿಕೆ ನನಗೆ ಬಹಳ ಸಂತೋಷ ಆಗಿದೆ. ಕರ್ನಾಟಕ ರಾಜ್ಯದ ತೆರಿಗೆ ಸಲಹೆಗಾರರ ಒಕ್ಕೂಟದ ಘನತೆವೆತ್ತ ಅಧ್ಯಕ್ಷರಾಗಿ, ಅತ್ಯಂತ ಉತ್ಸಾಹಿ ತರುಣ, ಬಹಳ ಕ್ರಿಯಾಶೀಲ ಆಡಿಟರ್ ಆಗಿ ಇಂದು ರಾಜ್ಯದ ಪರಿಧಿಯನ್ನು ಮೀರಿ ರಾಷ್ಟ್ರ ಮಟ್ಟದಲ್ಲಿ ಸುಖ್ಯಾತರಾಗ್ತಾ ಇರತಕ್ಕಂಥ ನನ್ನ ಪ್ರೀತಿಯ ಮಿತ್ರ ಚಿರಂಜೀವಿ ನಂಜುಂಡಪ್ರಸಾದ್ ಈ ಒಂದು ಸಂಸ್ಥೆಯನ್ನು ಬಹಳ ಉತ್ತಮವಾಗಿ ಮುನ್ನಡೆಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಅಭಿನಂದಿಸ್ತೇನೆ. ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇರ್ತಕ್ಕಂಥ ಆತ್ಮೀಯರಾದ ಶ್ರೀ ಪ್ರಶಾಂತ್, ಸ್ವಾಗತವನ್ನು ಮಾಡಿದಂಥ ಪ್ರೀತಿಯ ಸೋಮು, ಶ್ರೀಮಾನ್ ವಿಷ್ಣು ಅವರು, ನನ್ನನ್ನು ಪರಿಚಯ ಮಾಡಿಕೊಟ್ಟಂತಹ ನನ್ನ ಅತ್ಯಂತ ಪ್ರೀತಿಯ ಮುಕುಂದ್ ಪೋತ್ನೇಸ್ ಗದಗ್ರವರು, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸುವಲ್ಲಿ ನಂಜುಂಡಪ್ರಸಾದ್ ಅವರೊಂದಿಗೆ ಸಂಪರ್ಕದಲ್ಲಿ ಮುಂದುವರೆದಂತಹ ಕುಣಿಗಲ್ಲಿನ ಆಡಿಟರ್ ಶ್ರೀ ಸುರೇಶ್ ರವರು, ಇವರೆಲ್ಲರನ್ನೂ ನಾನು ಅತ್ಯಂತ ಪ್ರೀತಿಯಿಂದ ನೆನಪು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸೊಗಸಾಗಿ ಪ್ರಾರ್ಥನೆಯನ್ನು ನೆರವೇರಿಸಿ ಕಾರ್ಯಕ್ರಮದ ಮಹಿಮೆಯನ್ನು ಹೆಚ್ಚಿಸಿದಂತಹ ಸೋದರಿ ಸುಷ್ಮಾ ಸುರೇಶ್ ಅವರಿಗೂ ಕೂಡ ನನ್ನ ಕೃತಜ್ಞತೆಗಳು. ರಾಮಕೃಷ್ಣ ಆಶ್ರಮ ತುಮಕೂರು ಮತ್ತು ನಮ್ಮ ಆಡಿಟರ್ಸ್ ಅಸೋಸಿಯೇಷನ್, ಆಡಿಟರ್ಸ್ ಫ್ಯಾಮಿಲಿ ಬಹಳ ನಿಕಟ ಸಂಪರ್ಕದಲ್ಲಿ ಸಂಚರಿಸ್ತಾ ಇರ್ತಕ್ಕಂಥ, ಧಾವಿಸ್ತಾ ಇರ್ತಕ್ಕಂಥ ವಿಚಾರವನ್ನು ಕೆಲವು ಮಾತುಗಳಲ್ಲಿ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಬಯಸ್ತೇನೆ. ಪ್ರೀತಿಯಿಂದ ಸುಮಾರು 33 ವರ್ಷಗಳ ಹಿಂದೆ ನಾನು ಉಪಾಧ್ಯಾಯನಾಗಿ, ಉಪನ್ಯಾಸಕನಾಗಿ ಕಿಂಚಿತ್ತು ಗಣಿತಶಾಸ್ತ್ರವನ್ನು ಹೇಳಿಕೊಟ್ಟಿದ್ದನ್ನು ಕೃತಜ್ಞತೆಯಿಂದ ನೆನಪು ಮಾಡಿಕೊಂಡಂತಹ ನಂಜುಂಡಪ್ರಸಾದ್ ನನ್ನ ಪ್ರೀತಿಯ ವಿದ್ಯಾರ್ಥಿ ವೃಂದದಲ್ಲಿ ಪ್ರಮುಖರು. ಹಲವಾರು ಮಕ್ಕಳು ಇವತ್ತಿಗೂ ನನಗೆ ನೆನಪಾಗ್ತಾರೆ. ಶ್ರೀ ನಂಜುಂಡಪ್ರಸಾದ್ ಅವ್ರ ಜೊತೆ ನಂಜುಂಡ ಸ್ವಾಮಿ ಅಂತ ಮತ್ತೊಬ್ಬ ವಿದ್ಯಾರ್ಥಿ ಓದ್ತಾ ಇದ್ದ, ಕುಮಾರಿ ಸುಬ್ಬಲಕ್ಷ್ಮಿ, ಹೀಗೆ 10 ಮಕ್ಕಳು
ಅವತ್ತಿನ ದಿವಸ ಆ ಕಾಲೇಜಿನಲ್ಲಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗಣಿತದ ಉಪನ್ಯಾಸಕರು ಇಲ್ಲದೇ ಇದ್ದದ್ದರಿಂದ ಗೌರವಾನ್ವಿತ ಪ್ರಾಂಶುಪಾಲರು ಶ್ರೀ ನಾರಾಯಣಗೌಡರ ಪ್ರೀತಿಯ ಆಹ್ವಾನದ ಮೇರೆಗೆ ನಾನು ಹೋಗಿ ಕಿಂಚಿತ್ತು ಗಣಿತ ಸಬ್ಜೆಕ್ಟನ್ನು ಪಾಠ ಮಾಡ್ತಾ ಇದ್ದೆ. ನಂಜುಂಡ ಪ್ರಸಾದ್ ಬಹಳ ಉತ್ಸಾಹಿ ಯುವಕ, ಬಹಳ ಚಟುವಟಿಕೆಯಿಂದ ಕೂಡಿದ್ದಂತಹ ಯುವಕ. ಎಷ್ಟೋ ಸಂದರ್ಭದಲ್ಲಿ ಆತನ ವೇಗವನ್ನು ಕಂಡು ನನಗೂ ಕೂಡ ಬಹಳ ಸಂತೋಷ ಆಗಿದ್ದುಂಟು. ನಾನು ಹೆಚ್ಚಾಗೇನೋ ಬೈತಾ ಇರಲಿಲ್ಲ. ಏಕೆ ಅಂತಂದರೆ ನಂಜುಂಡ ಪ್ರಸಾದನ ಹೆಸರು ಹೇಳಿದ ತಕ್ಷಣ ನನಗೆ ನನ್ನ ಪೂರ್ವಾಶ್ರಮದ ಮನೆದೇವರು ನಂಜುಂಡೇಶ್ವರ ನೆನಪಾಗ್ಬಿಡ್ತಾ ಇದ್ದ. ಬಹಳ ಸಂತೋಷವಾಗಿ ಹಂಚಿಕೊಳ್ತಾ ಇರ್ತಕ್ಕಂಥ ಈ ಮಾತುಗಳಲ್ಲಿ ಒಂದು ವಾಸ್ತವ್ಯ ಇದೆ, ವಾಸ್ತವಿಕತೆ ಇದೆ. ಅದೇನು ಅಂತಂದರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆ್ಯಂಡ್ ಆಡಿಟರ್ಸ್ ಅಂತ ನಾವೇನು ಒಂದು ಒಟ್ಟು ಕುಟುಂಬವನ್ನು ನೋಡ್ತೇವೆ, ಸಮಾಜದಲ್ಲಿ ಯಾವುದೇ ಸತ್ಕಾರ್ಯ ನಡಿಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ನಾವೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದ ಸಮೂಹ ನಮ್ಮ ಆಡಿಟರ್ಸ್ ಆ್ಯಂಡ್ ಚಾರ್ಟರ್ಡ್ ಅಕೌಂಟೆಂಟ್ಸ್ನ ಈ ಒಂದು ಕುಟುಂಬ. ಇದನ್ನು ಬಹಳ ಹತ್ತಿರದಿಂದ ಕಂಡಿದ್ದೇನೆ ನಾನು. ತುಮಕೂರಿನಲ್ಲಿ ನಾನು ಆಶ್ರಮ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ಶ್ರೀ ಎಸ್ ಪ್ರಕಾಶ್ ರವರು ಆಶ್ರಮದ ಲೆಕ್ಕಪತ್ರಗಳನ್ನು ಬಹಳ ಚೆನ್ನಾಗಿ ನಮಗೆ ಮಾರ್ಗದರ್ಶನ ಕೊಟ್ಟರು. ಆಶ್ರಮಕ್ಕೆ ATG ಸರ್ಟಿಫಿಕೇಟ್ ದೊರೆಯೋದಕ್ಕೆ ಅವರು ತುಂಬ ಶ್ರಮಿಸಿದ್ರು. ನಾನಿವತ್ತು ದಿವಂಗತ ರಿಟೈರ್ಡ್ ಚೀಫ್ ಕಮಿಷನರ್ ಶ್ರೀ HS ಸುಬ್ರಹ್ಮಣ್ಯ ಅವರನ್ನು ನೆನಪು ಮಾಡಿಕೊಳ್ಬೇಕು. ನನ್ನ ATG ಸರ್ಟಿಫಿಕೇಟ್ ಮೇಲೆ ಸೈನ್ ಮಾಡಿದಂಥ ಶ್ರೀ ಸುಬ್ಬರಾಯ ಅವರನ್ನು ನೆನಪು ಮಾಡಿಕೊಳ್ಬೇಕು. ಅದು ರಿನ್ಯೂ ಆದಾಗ ಶ್ರೀಮತಿ ಭಾರತಿ ಅವರು ಸಿಗ್ನೇಚರ್ ಮಾಡಿರೋದನ್ನ ನಾನು ನೆನಪು ಮಾಡಿಕೊಳ್ಬೇಕು. ತುಮಕೂರಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ರಾಮಕೃಷ್ಣಾಶ್ರಮದ ನಡುವೆ ಸಾಂಕೇತಿಕವಾಗಿ ಜಿಯಾಗ್ರಫಿಕಲ್ ಪಾರ್ಟಿಷನ್ಗೆ ಒಂದು ಗೋಡೆ ಇದೆ ಅಷ್ಟೇ. ಆದರೆ ಪ್ರಪಂಚದಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿಯರು ಒಟ್ಟಿಗೆ ಆನಂದವಾಗಿ ಜೀವಿಸಬಲ್ಲರು ಅನ್ನೋದನ್ನ ನೋಡಬೇಕು ಅಂದರೆ ತುಮಕೂರು ರಾಮಕೃಷ್ಣಾಶ್ರಮ ಮತ್ತು ಸೆಂಟ್ರಲ್ ಇನ್ಕಮ್ ಟ್ಯಾಕ್ಸ್ ಆಫೀಸ್ ತುಮಕೂರು ಇದೆರಡರ ಜಿಯಾಗ್ರಫಿಕಲ್ ಲೊಕೇಶನ್ನನ್ನು ನಾವು ನೋಡಬೇಕು. ಇಲ್ಲಿಗೆ ಆಗಮಿಸುವಂತಹ ಚೀಫ್ ಕಮಿಷನರ್ಸ್ ಆಶ್ರಮಕ್ಕೆ ಬಂದು ನೇರವಾಗಿ ಭಗವಾನ್ ಶ್ರೀರಾಮಕೃಷ್ಣರ ಮೂರ್ತಿಗೆ ಪ್ರಣಾಮ ಸಲ್ಲಿಸಿ ನನ್ನೊಂದಿಗೆ ಕೆಲವು ನಿಮಿಷ ಕಳೆದು ಆನಂತರ ಅವರು ತಮ್ಮ ಕಚೇರಿಯ ಕಡೆಗೆ ಹೋಗ್ತಾರೆ. ಇದನ್ನು ಅವರು ಆನಂದಿಸ್ತಾರೆ. ಹೀಗೆ ಸಾಗಿದೆ ರಾಮಕೃಷ್ಣಾಶ್ರಮ ಮತ್ತು ನಮ್ಮ ಲೆಕ್ಕ ಪರಿಶೋಧಕರ ಹಾಗೂ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ವಿಭಾಗದ ಒಂದು ಸಂಬಂಧವನ್ನು ನಾನು ಈ ರೀತಿ ಹೇಳೋದಕ್ಕೆ ಬಯಸ್ತೇನೆ. ನಾನು ಕುಣಿಗಲ್ಲಿಗೆ ಹೋದರೆ ಆಡಿಟರ್ ಸುರೇಶ್ ಮನೆಗೆ ಹೋಗ್ತೇನೆ. ಚಿಕ್ಕಮಗಳೂರಿಗೆ ಹೋದರೆ ಶ್ರೀ PV ಭಟ್ ಅಂತಿದ್ದರು, ಚಂದ್ರಶೇಖರ ಕೋಟೆ ಅಂತಿದ್ದರು, ಅವ್ರ ಮನೆಗೆ ಹೋಗ್ತಾ ಇದ್ದೆ. ನಾನು ಹಿಂದೂಪುರಕ್ಕೆ ಹೋದರೆ ಅಲ್ಲಿ ಶ್ರೀ ಬದ್ರಿನಾರಾಯಣರವರು ಚಾರ್ಟರ್ಡ್ ಅಕೌಂಟೆಂಟ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅವರು, ಅವ್ರ ಮನೆಗೆ ಹೋಗ್ತಾ ಇದ್ದೆ. ಬಳ್ಳಾರಿಗೆ ಹೋದಾಗ ಅಲ್ಲಿ ಟ್ಯಾಕ್ಸ್ ಕನ್ಸಲ್ಟೆಂಟ್ ಒಬ್ಬರ ಮನೆಗೆ ಆತಿಥ್ಯ ಪಡೆಯೋದಕ್ಕೆ ಹೋದೆ. ಒಟ್ಟಾರೆ ಹೀಗೆ ಯಾವುದೇ ಊರಿಗೆ ಹೋದರೂ ಕೂಡ ಸನ್ಯಾಸಿಗಳನ್ನು ಸ್ವಾಗತಿಸಿ ಆತಿಥ್ಯ ನೀಡ್ತಕ್ಕಂಥ ಹೃದಯವಂತಿಕೆಯನ್ನು ಈ ಕುಟುಂಬದಲ್ಲಿ ಕಂಡಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಶ್ರೀ S ಪ್ರಕಾಶ್ ಅವರನ್ನು, ನಮ್ಮ ತುಮಕೂರಿನ ಆಶ್ರಮದ ಚಾರ್ಟರ್ಡ್ ಅಕೌಂಟೆಂಟ್ ಆದಂಥ ಶ್ರೀ ರಾಘವೇಂದ್ರ ಅವರನ್ನು, ಇವರೆಲ್ಲರನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿಕೊಳ್ತೇನೆ. ಈ ಆಡಿಟರ್ಸ್ ಅಸೋಸಿಯೇಷನ್ ಅವರು ನನಗೆಷ್ಟು ಹತ್ತಿರವಾದರು ಅಂತಂದರೆ, ತುಮಕೂರು ರಾಮಕೃಷ್ಣಾಶ್ರಮದ ಬೆಳ್ಳಿ ಹಬ್ಬ ರಜತಯಾನ ಆದಾಗ ಸಮಾರೋಪ ಸಮಾರಂಭದಲ್ಲಿ ನಾವು 26,500 ಕಾಲೇಜು ವಿದ್ಯಾರ್ಥಿನಿಯರಿಗಾಗಿ ನೆರವೇರಿಸಿದಂಥ ಯುವ ಸಮ್ಮೇಳನ, ರಾಜ್ಯ ಮಟ್ಟದ ಯುವ ಸಮ್ಮೇಳನದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಿದವರು ಘನತೆವೆತ್ತ ಪ್ರಧಾನಿಗಳಾದ
ರಾಜರ್ಷಿ ಶ್ರೀ ನರೇಂದ್ರ ಮೋದಿಯವರು. ಆವತ್ತಿನ ಕಾರ್ಯಕ್ರಮದ ದಿವ್ಯ ನೇತೃತ್ವ ವಹಿಸಿದ್ದವರು ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಪ್ರಧಾನ ಕಚೇರಿ ಕೋಲ್ಕತ್ತಾದ ಉಪಾಧ್ಯಕ್ಷರಾದ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಗೌತಮಾನಂದಜಿ ಮಹಾರಾಜರವರು. ಈ ಕಾರ್ಯಕ್ರಮದ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಾರ್ಯಕ್ರಮ ಆದ ನಂತರ ಆಗಮಿಸಿದ್ದಂತಹ 100ಕ್ಕೂ ಹೆಚ್ಚು ಸಂತ ಮಹಾತ್ಮರಿಗೆ, 500ಕ್ಕೂ ಹೆಚ್ಚು ಗಣ್ಯಮಾನ್ಯ ಅತಿಥಿಗಳಿಗೆ ಮತ್ತು 26,000 ಯುವಕ ಯುವತಿಯರಿಗೆ ಪ್ರಸಾದವನ್ನು ವಿತರಿಸಿದವರು ನಮ್ಮ ತುಮಕೂರಿನ ಆಡಿಟರ್ಸ್ ಅಸೋಸಿಯೇಷನ್ನ ಸುಮಾರು 30-40 ಜನ ಆಡಿಟರ್ಸ್ ಅವರೇ ಕೌಂಟರ್ಸ್ನಲ್ಲಿ ನಿಂತು ಪ್ರಸಾದವನ್ನು ವಿತರಿಸಿದರು. ಅಷ್ಟರ ಮಟ್ಟಿಗೆ ಈ ಅಸೋಸಿಯೇಷನ್ ನನ್ನ ಹೃದಯಕ್ಕೆ ಹತ್ತಿರವಾಗಿದೆ, ಆತ್ಮ ಬಂಧುತ್ವಕ್ಕೆ ಸಾಕ್ಷಿಯಾಗಿದೆ. ನನಗೆ ಬಹಳ ಸಂತೋಷ. ನನ್ನ ಪ್ರೀತಿಯ ನಂಜುಂಡ ಪ್ರಸಾದ್ ರಾಜ್ಯಾಧ್ಯಕ್ಷರಾಗಿ ಈಗ ರಾಷ್ಟ್ರಮಟ್ಟದಲ್ಲಿ ಜವಾಬ್ದಾರಿ ನಿರ್ವಹಿಸುವಂತಹ ಸನ್ನಿವೇಶದಲ್ಲಿದ್ದಾಗ ಈ ಕೊರೋನಾದ ಕರಿ ನೆರಳಿನ ಸಂದರ್ಭದಲ್ಲಿಯೂ ನಾವು ಇವತ್ತಿನ ಈ ಉಪನ್ಯಾಸವನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಮರಳ್ಗಾಡ್ನಲ್ಲಿ OSS ಎಂಬಂತೆ ಪರಿಗಣಿಸ್ತಾ ಇದ್ದೇವೆ. ಇದು ಭಗವಂತನ ಕೃಪೆ ಅಂತಲೇ ನಾನು ಭಾವಿಸ್ತೇನೆ. ಇಷ್ಟು ಮುನ್ನುಡಿಯ ಮಾತುಗಳೊಂದಿಗೆ ನಾನು ಪ್ರಥಮವಾಗಿ ಹೇಳೋದಕ್ಕೆ ಬಯಸೋದು, ಈ ಕೊರೋನಾದ ಆಘಾತಕಾರಿ ಮುನ್ನಡೆಯಿಂದ 25ಕ್ಕೂ ಹೆಚ್ಚು ಆಡಿಟರ್ಸ್ ತುಮಕೂರು ಜಿಲ್ಲೆಯ ಇಬ್ಬರು ಸೇರಿ ಅವರು ಪರಮಾತ್ಮನ ಪಾದವನ್ನು ಸೇರಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಅವರ ನಿರ್ಗಮನದ ಆ ನೋವನ್ನು ಸಹಿಸಿಕೊಳ್ತಕ್ಕಂಥ, ಯಾವುದೇ ರೀತಿಯಲ್ಲಿ ಜೀವನದಲ್ಲಿ ಧೃತಿಗೆಡದೆ ಮುಂದಿನ ಕರ್ತವ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ಬೇಕಾದ ಎಲ್ಲ ಚೈತನ್ಯವನ್ನು ಆ ಕುಟುಂಬದ ಸದಸ್ಯರಿಗೆ ಪರಮಾತ್ಮ ಅನುಗ್ರಹಿಸಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಪ್ರೀತಿಯ ಬಂಧುಗಳೇ, ವಿಷಯ ಬಹಳ ಗಹನವಾದದ್ದು. ಒತ್ತಡದಲ್ಲಿ ಕಾರ್ಯನಿರ್ವಹಣೆ ಬಹಳ ವಿಶೇಷವಾದಂತಹ ಒಂದು ವಿಚಾರ ನಮ್ಮ ಅವಲೋಕನಕ್ಕೆ ಎಡೆಮಾಡಿಕೊಟ್ಟಿದೆ. ಈ ವಿಚಾರಗಳು ಸೂತ್ರ ರೂಪದಲ್ಲಿ ಕಾಣ್ತಾ ಇದೆ. ಒತ್ತಡದಲ್ಲಿ ಕಾರ್ಯನಿರ್ವಹಣೆ. ಇಲ್ಲಿ ಕಾರ್ಯವನ್ನೂ ನಿರ್ವಹಿಸಬೇಕಾಗಿದೆ, ಒತ್ತಡವನ್ನು ನಿರ್ವಹಿಸಬೇಕಾಗಿದೆ, ಒತ್ತಡದಲ್ಲಿ ಕಾರ್ಯವನ್ನು ಲೋಪವಿಲ್ಲದಂತೆ ನಿರ್ವಹಿಸಬೇಕಾಗಿದೆ, ಒಟ್ಟಾರೆ ನಿರ್ವಹಿಸಬೇಕಾಗಿದೆ, ಒತ್ತಡವನ್ನೂ ಸೇರಿಸಿಕೊಂಡು ನಮ್ಮ ಕಾರ್ಯವನ್ನು ಸಮರ್ಪಕವಾಗಿ. ಹಾಗಾಗಿ ಇದೊಂದು ಚಾಲೆಂಜಿಂಗ್ ಸಿಚುವೇಶನ್. ಯಾವ ರೀತಿಯಲ್ಲಿ ಇದನ್ನು ನಿರ್ವಹಿಸೋಣ? ನಾನು ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಒತ್ತಡ ಯಾಕೆ ಬರುತ್ತೆ? ಉತ್ತರ ಇಷ್ಟೇ: ಯಾವುದೇ ಕೆಲಸವನ್ನು ಮಾಡಬೇಕಾದ ಸಮಯದಲ್ಲಿ ಮಾಡೋದು ಕೊರತೆ ಆದಾಗ, ಆ ಟೈಮ್ ಟೇಬಲ್ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ತಪ್ಪಿದಾಗ, ಕೆಲಸ ತಡ ಆದಾಗ ಉಂಟಾಗುತ್ತದೆ ಒತ್ತಡ. ಹೀಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ಯಾವ ರೀತಿ ರೂಪಿಸ್ಕೋಬೇಕು, ಜೀವನದಲ್ಲಿ ಅವಶ್ಯಕತೆಗಳು ಯಾವುದು, ಆಸೆಗಳು ಯಾವುದು, ನಮ್ಮ ಅವಶ್ಯಕತೆಗಳು ಆಸೆಗಳಾಗಲಿನ, ಆಸೆಗಳೇ ನಮ್ಮ ಅವಶ್ಯಕತೆಗಳ, ಈ ರೀತಿಯ ಆತ್ಮಾವಲೋಕನಕ್ಕೆ ಇವತ್ತಿನ ವೇದಿಕೆ ನಮ್ಮನ್ನು ಪ್ರೇರೇಪಿಸುತ್ತೆ. ಆಲೋಚನೆ ಮಾಡಿ ನೋಡೋಣ. ಭಾರತೀಯ ಸನಾತನ ಪರಂಪರೆಯಲ್ಲಿ ಋಷಿಗಳು ಕೊಟ್ಟಂತಹ ಅಭಯ ಏನು ಅಂತಂದರೆ, ಯಾವಾಗ ಮನುಷ್ಯ ಜನ್ಮವನ್ನು ನಾವು ಪಡೆದುವೋ ಭಗವಂತ ನಮ್ಮ ಮೇಲೆ ಇನ್ನಿಲ್ಲದಷ್ಟು ಕೃಪೆಯನ್ನು ವರ್ಷಿಸಿದ್ದಾನೆ ಅನ್ನೋದೇ ಇದರ ಕುರುಹು. ಮನುಷ್ಯ ಜನ್ಮವನ್ನು ಪಡ್ಕೊಂಡ ಮೇಲೆ ನಾವು ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಅದರ ಕೊರತೆ ಆಯಿತು, ಇದರ ಕೊರತೆ ಆಯಿತು, ಅವ್ರಿಗೆ ಜಾಸ್ತಿ ಸಿಕ್ತು, ನನಗೆ ಕಡಿಮೆ ಸಿಕ್ತು ಅಂತಕ್ಕಂಥ ಅತ್ಯಂತ ಕಳಪೆ ಮಟ್ಟದ ಅರ್ಥಹೀನವಾದ
ಒಂದು ರೀತಿಯಲ್ಲಿ ಸತ್ಯಕ್ಕೆ ದೂರವಾದ ದೊಡ್ಡ ಕೊರತೆಯ ಪಟ್ಟಿಯನ್ನು ತಯಾರಿಸೋದು ನಮ್ಮ ಮೊಟ್ಟ ಮೊದಲ ದೌರ್ಬಲ್ಯ. ಕೇವಲ ದೌರ್ಬಲ್ಯ ಅಲ್ಲ, ಅದೊಂದು ದೌರ್ಭಾಗ್ಯ. ನಾವು ತಿಳ್ಕೊಳ್ಬೇಕು, ಹೋಮೋಸೇಪಿಯನ್ ಈಸ್ ದಿ ಗ್ರೇಟೆಸ್ಟ್ ಸ್ಪೀಷಿಸ್ ಕ್ರಿಯೇಟೆಡ್ ಬೈ ಗಾಡ್. ಇದು ವಾಸ್ತವಿಕತೆ. ಪರಮಾತ್ಮ ಸೃಷ್ಟಿ ಮಾಡಿರುವ ಜೀವಿಗಳಲ್ಲಿ ಮನುಷ್ಯನಿಗಿಂತಲೂ ಶ್ರೇಷ್ಠವಾದ ಜೀವಿ ಇನ್ನೊಂದಿಲ್ಲ. ಯಾಕೆ? ನಾವು ಮಾತನಾಡಬಲ್ಲೆವು, ನಾವು ಚಲಿಸಬಲ್ಲೆವು, ನಾವು ಆಲೋಚಿಸಬಲ್ಲೆವು, ನಾವು ಭಾವಿಸಬಲ್ಲೆವು, 1000 ವರ್ಷದ ನಂತರ ಏನಾಗಬಹುದು ಅನ್ನೋದನ್ನ ಚಿಂತಿಸಬಲ್ಲೆವು. ಇದೆಲ್ಲವನ್ನೂ ಕೂಡ ಮಾಡಬಹುದಾದ ಏಕೈಕ ಜೀವಿ ಮನುಷ್ಯ. ಅವನ ಆಲೋಚನೆಗಳಲ್ಲಿ ಚಲನಶೀಲತೆ ಇದೆ. ಅವನು ಭೌತಿಕವಾಗಿ ಚಲಿಸಬಲ್ಲ, ಭಾವನಾತ್ಮಕವಾಗಿ ಚಲಿಸಬಲ್ಲ, ಭಾವಪೂರ್ಣವಾಗಿ ಸ್ಪಂದಿಸಬಲ್ಲ. ಭೂಪ್ರಪಂಚ ಚಿಕ್ಕದಿರಬಹುದು, ಭಾವಪ್ರಪಂಚ ಅಗಾಧವಾದ್ದು ಅನ್ನೋದನ್ನ ಅನುಭವಿಸಬಲ್ಲ. ಹೀಗಾಗಿ ಭಗವಂತ ನಮಗೆ ಮನುಷ್ಯ ಜನ್ಮ ಕೊಟ್ಟನಲ್ಲ, ಅದೊಂದು ದೊಡ್ಡ ಕೃಪೆ ಅನ್ನುತ್ತೆ ಭಾರತೀಯ ಸನಾತನ ಪರಂಪರೆ. ಒಂದು ರೀತಿಯಲ್ಲಿ ಭಗವಂತ ಎಲ್ಲ ಕಚ್ಚಾ ವಸ್ತುಗಳನ್ನು ಕೊಟ್ಟುಬಿಟ್ಟಿದ್ದಾನೆ. ನಾವು ಹೋರಾಟದ ಮೂಲಕ, ಸಾಧನೆಯ ಮೂಲಕ ನಮ್ಮ ಜೀವನವನ್ನು ಪಕ್ಕಾ ವಸ್ತುಗಳ ಸಂಗ್ರಹವಾಗಿ ನಾವು ರೂಪಿಸ್ಕೊಳ್ಬೇಕು. ಅನ್ರೈಪ್ ಈಗೋ ಅದು ರೈಪ್ ಈಗೋ ಆಗಬೇಕು. ರಾ ಮೆಟೀರಿಯಲ್ ಫಿನಿಶ್ಡ್ ಗೂಡ್ಸ್ ಆಗಬೇಕು. ಅಂದರೆ ಎ ಹ್ಯೂಮನ್ ಮಸ್ಟ್ ಬಿಕಮ್ ಎ ಹ್ಯೂಮನ್ ರಿಸೋರ್ಸ್ ಅನ್ನುವಂಥದ್ದು ಇವತ್ತಿನ ನಮ್ಮ ಮುಂದೆ ಇರೋ ಸವಾಲು. ಆ ನಿಟ್ಟಿನಲ್ಲಿ ಮನುಷ್ಯ ಜನ್ಮದ ಪ್ರಾಪ್ತಿ ಇದು ಸಾಮಾನ್ಯ ವಿಷಯವಲ್ಲ ಅಂತ ಹೇಳಿ ಆರ್ಷ ಋಷಿಗಳು ಹೇಳ್ತಾರೆ. ಅಷ್ಟೇ ಅಲ್ಲ, ಸಾಕ್ಷಾತ್ ಶಂಕರಾಚಾರ್ಯರು ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿಲಕ್ಷಣಂ ನಿವೃತ್ತಿಲಕ್ಷಣಶ್ಚ ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯ ಸಧರ್ಮ. ಧರ್ಮವನ್ನು ಅನುಸರಿಸೋದ್ರ ಮೂಲಕ ರೈಚುಯಸ್ನೆಸ್, ಧರ್ಮ ಅಂದರೆ ರೈಚುಯಸ್ನೆಸ್, ಯೋಗ್ಯವಾದ, ಪವಿತ್ರವಾದ, ಶ್ರೇಷ್ಠವಾದ, ಆದರ್ಶಪೂರ್ಣವಾದ ಜೀವನದಲ್ಲಿ ನಡೆಯೋದೇ ಧರ್ಮ. ಆ ರೀತಿ ನಡೆದಾಗ ಮಾನವ ದೇವಮಾನವನಾಗ್ತಾನೆ, ದೇವರಾಗ್ತಾನೆ. ಯು ಮಸ್ಟ್ ಮೂವ್ ಫಾರ್ವರ್ಡ್, ಯು ಮಸ್ಟ್ ಮೂವ್ ಆನ್ವರ್ಡ್, ಯು ಮಸ್ಟ್ ಮೂವ್ ಇನ್ವರ್ಡ್ ಅಂಡ್ ಗಾಡ್ವರ್ಡ್ ಅಂತ ಎಚ್ಚರಿಸುತ್ತೆ ಉಪನಿಷತ್ತು. ಇದನ್ನು ಗಮನಿಸಿದಾಗ ಏನು ಅದ್ಭುತ ಅಲ್ವಾ ನಮ್ಮ ಜೀವನದ ಪಯಣ. ಯೋಚನೆ ಮಾಡಿ, ಒಂದು ಕೊಠಡಿಯಲ್ಲಿ ತಮ್ಮ ಜೀವಿತದ ಬಹುಭಾಗವನ್ನು ಕಳೆದ ಭಗವಾನ್ ಶ್ರೀರಾಮಕೃಷ್ಣರು ಪ್ರಪಂಚದಲ್ಲಿ ಓಡಾಡಲಿಲ್ಲ, ಹೆಚ್ಚು ಎಲ್ಲೂ ಪ್ರಚಾರಕರಾಗಿ ಹೋಗಲಿಲ್ಲ. ಆದರೆ ಅವರ ಬೋಧನೆಯಿಂದ ಬಹುತೇಕ ನಾಸ್ತಿಕನಂತೆ ಕಾಣ್ತಾ ಇದ್ದಂತಹ ಈ ಪ್ರಾಪಂಚಿಕವಾದಂತಹ ಜಗತ್ತಿನಲ್ಲಿ ವೈಚಾರಿಕ ವಿಷಯಗಳಿಗೆ, ಬುದ್ಧಿಮತ್ತೆಗೆ ಹೆಚ್ಚು ಬೆಲೆ ಕೊಟ್ಟು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ತನ್ನದೇ ಸಂಶಯಗಳನ್ನು ಇಟ್ಕೊಂಡಿದ್ದ ಯುವಕ ನರೇಂದ್ರನಂಥವನು ಬ್ರಹ್ಮ ಸಮಾಜ ನೋಡ್ತಾನೆ, ಅದರ ಜೊತೆಗೆ 10 ಪಂಥಗಳನ್ನು ಗಮನಿಸ್ತಾನೆ, ಜಗತ್ತಿನ ಅದ್ವಿತೀಯ ಚಿಂತಕರ ಬರಹಗಳನ್ನು ಓದ್ತಾನೆ. ಕಡೆಗೆ ಅವನು ಶ್ರೀರಾಮಕೃಷ್ಣರಲ್ಲಿ ಸಂಪೂರ್ಣವಾಗಿ ಶರಣಾಗ್ತಾನೆ. ಆ ನಂತರ ಅವನು ಗಂಗೆಯಂತೆ, ಮಹಾಗಂಗೆಯಂತೆ ಹರಿತಾನೆ ದೇಶದ ಉದ್ದಗಲಕ್ಕೂ. ಅಷ್ಟೇ ಅಲ್ಲ, ಸಾಗರಗಳನ್ನು ದಾಟಿ ಅವನೇ ಒಂದು ಮಹಾನ್ ಜ್ಞಾನಸಾಗರವಾಗ್ತಾನೆ. ಹಿಮಾಲಯದಂತಹ ಪ್ರೌಢಿಮೆಯ ಸಂತ ಮಹಾತ್ಮನಾಗ್ತಾನೆ. ಅಮೇರಿಕದ ಪತ್ರಿಕೆಗಳು ಬರೆಯುತ್ತವೆ, ಅಮೇರಿಕದ ಚಿಂತಕರು ಹೇಳ್ತಾರೆ, ಪರ್ಹ್ಯಾಪ್ಸ್ ದ ಫಸ್ಟ್ ಮಾಂಕ್, ದಿ ಫಸ್ಟ್ ಸೈಂಟ್ ಆನ್ ಅಮೇರಿಕನ್ ಸಾಯಿಲ್, who proclaimed in the midst of the audience that you are no more sinners. It is the greatest sin to call the people a sinner. ನೋಡಿದ್ರ ಎಂಥ ಅದ್ಭುತವಾದ ಮಾತು. ಸ್ವಾಮಿ ವಿವೇಕಾನಂದರನ್ನ ಜಗತ್ತಿನ ಮೊತ್ತ ಮೊದಲ ಪ್ರವಾದಿ ಅಮೇರಿಕದ ನೆಲದ ಮೇಲೆ ನೀವು ಪಾಪಿಗಳಲ್ಲ, ನಿಮ್ಮನ್ನು ಪಾಪಿಗಳು ಅಂತ ಕರೆಯೋದೇ ಮಹಾಪಾಪ ಅನ್ನುವಂತಹ ವಿವೇಕಾನಂದರ ದಿಟ್ಟ ನುಡಿ ಇದೆಯಲ್ಲ, ಎಷ್ಟು ಅದ್ಭುತವಾಗಿ ಅವರು ವೇದಾಂತವನ್ನು ಹೇಳ್ತಾರೆ. ಐ ರೆಸ್ಪೆಕ್ಟ್ ದಿ ಓರಿಯೆಂಟಲಿಸ್ಟ್. ಡು ಯು ನೋ ವೈ? ದೇರ್ ಥಿಂಕಿಂಗ್ ಈಸ್ ವೆರಿ ಮಚ್ ಪ್ಯಾರಲಲ್ ಟು ವೇದಾಂತಿಕ್ ಫೀಲಿಂಗ್ಸ್, ವೇದಾಂತಿಕ್ ಟೀಚಿಂಗ್ಸ್. ವಿವೇಕಾನಂದರ ಮಾತು ಇದನ್ನು ಗಮನಿಸಬೇಕು. ವಿವೇಕಾನಂದರು ಹೇಳ್ತಾರೆ, ಯು ಆರ್ ನಾಟ್ ಸಿನ್ನರ್ಸ್, ಯು ಆರ್ ನಾಟ್ ಸಿನ್ನರ್ಸ್.
sin. He is not your original nature. You are not blessed with sins. You may have some defects that can be eradicated. The moment you get all your defects eradicated, you will be the children of the immortal bliss. ಅಮೇರಿಕದ ಜನರನ್ನು ಕೈ ಮುಗಿದು ಕೇಳ್ತಾರೆ ವಿವೇಕಾನಂದರು, ನಿಮ್ಮನ್ನು ಇಲ್ಲಿವರೆಗೂ ನಿಮ್ಮ ದೇಶದ ಧರ್ಮ ಪ್ರತಿನಿಧಿಗಳು ಪಾಪಿಗಳೇ ಅಂತ ಕರೆದ್ರಲ್ಲ, ದಯವಿಟ್ಟು ನನ್ನನ್ನು ನೀವು ಆತ್ಮಸ್ವರೂಪಿಗಳೇ, ಪುಣ್ಯಾತ್ಮರೇ ಅಂತ ಕರೆಯೋದಕ್ಕೆ ನನಗೆ ಅವಕಾಶ ಕೊಡಿ. ಪ್ರೀತಿಯ ಅಮೇರಿಕದ ಸೋದರ ಸೋದರಿಯರೇ, ನೆನಪಿಡಿ, ನೀವು ಯಾವ ಭಾರತವನ್ನು ಗುಲಾಮ ರಾಷ್ಟ್ರ ಅಂತ ಕಾಣ್ತಾ ಇದ್ದೀರೋ, ಕೆಲವು ಶತಮಾನಗಳ ಕಾಲ ಪಾಶ್ಚಾತ್ಯರ ಕಾಲ ತುಳಿತಕ್ಕೆ ಸಿಕ್ಕಿ ಅದು ಒಂದು ರೀತಿ ನಿಶ್ಶೇಷವಾಗಿಬಿಟ್ಟಿದೆ ಅಂತ ನೀವು ಭಾವಿಸ್ತಾ ಇದ್ದೀರೋ, ಯಾವ ಹಿಂದೂ ಧರ್ಮವನ್ನು ನಿಮ್ಮ ಪಟ್ಟಿಯಲ್ಲಿ ಧರ್ಮದ ಸ್ಥಾನ ಕೊಡೋದಕ್ಕೆ ನೀವು ಮೀನಾಮೇಷ ಎಣಿಸ್ತಾ ಇದ್ದೀರೋ, ನೆನಪಿಟ್ಕೊಳ್ಳಿ, ಯಾವುದೇ ಹಿಂದೂ, ಭಾರತ ದೇಶದ ಯಾವುದೇ ಹಿಂದೂ ನಿಮ್ಮನ್ನು ಪಾಪಿ ಅಂತ ಕರೆಯೋದಕ್ಕೆ ಸುತರಾಂ ಸಿದ್ಧನಿಲ್ಲ. ನಿಮ್ಮನ್ನು ಕನಸಿನಲ್ಲಿಯೂ ಪಾಪಿ ಅಂತ ಅವನು ಪರಿಗಣಿಸೋದಿಲ್ಲ. ಈ ಸಂದೇಶ ವಿವೇಕಾನಂದರು ಕೊಟ್ಟಿದ್ದು, ಈ ಸಂದೇಶ ಅವರು ಅಮೇರಿಕದ ವೇದಿಕೆಯ ಮೇಲೆ ಕೊಟ್ಟಿದ್ದು. ಈ ಜಗತ್ತಿನಲ್ಲಿ ನಿಜವಾದ ಸ್ವರ್ಗ ಇಂದ್ರನ ಅಮರಾವತಿಯೋ ಎಂಬಂತೆ ಕಂಗೊಳಿಸ್ತಾ ಇದ್ದಂತಹ ಅಮೇರಿಕ ರಾಷ್ಟ್ರದ 7,000 ಅಕ್ಷರಸ್ಥ ಆ ವಿದ್ಯಾವಂತ ಅಮೇರಿಕನ್ನರ ಸಭೆಯಲ್ಲಿ ವಿವೇಕಾನಂದರು ಆಡಿದಂಥ ಮಾತುಗಳಿದು. ನನ್ನ ಧರ್ಮದಲ್ಲಿ ಎಕ್ಸ್ಕ್ಲೂಷನ್ ಅನ್ನುವಂಥದ್ದಿಲ್ಲ, ಬಹಿಷ್ಕಾರ ಅನ್ನುವಂಥದ್ದೇ ಇಲ್ಲ. ನನ್ನ ಸಮಾಜ ಆಲ್ ಇನ್ಕ್ಲೂಸಿವ್, ನಾವೆಲ್ಲರನ್ನೂ ತಬ್ಬಿಕೊಳ್ತೇವೆ. ಸರ್ವೇ ಜನಾಃ ಸುಖಿನೋ ಭವಂತು ನಮ್ಮ ಪ್ರಾತಃ ಕಾಲದ ಪ್ರಾರ್ಥನೆ ಅದು. ಜಗತ್ತಿನ ಶ್ರೇಷ್ಠ ವಿಚಾರಗಳು ನಮ್ಮಲ್ಲಿಗೆ ಬರಲಿ, ಇದು ನಮ್ಮ ಅಂತರಂಗದ ಕೂಗು. ಇದು ವಿವೇಕಾನಂದರು ಜಗತ್ತಿನ ಮುಂದೆ ಇಟ್ಟಂತಹ ಸನಾತನ ಧರ್ಮದ ಪರಿಚಯ. ಇದನ್ನು ಗಮನಿಸ್ಬೇಕು ನಾವು. ಈ ವಿಚಾರಗಳನ್ನು ಗಮನಿಸಿದಾಗ ನಮಗೆ ಅರ್ಥ ಆಗುತ್ತೆ, ಭಾರತೀಯರು ಜೀವನವನ್ನು ಒಂದು ಯಜ್ಞದಂತೆ ಪರಿಗಣಿಸಿದರು. ಯಜ್ಞದಂತೆ ಜೀವನ ಮತ್ತು ಯಜ್ಞ ಇದು ಸಿನಾನಿಮ್ಸ್, ಪರ್ಯಾಯ ಪದಗಳಾಗಿ ಗಮನಿಸಿದರು. ಜೀವನ ನಡೆಸು, 100 ಕಾಲ ಬದುಕು, 100 ಕಾಲದಲ್ಲಿ ನೀನು ಕೆಲವು ಋಣಗಳನ್ನು ತೀರಿಸು, ಕೆಲವು ಯಜ್ಞಗಳನ್ನು ಮಾಡು. ದೈವಯಜ್ಞ, ಪಿತೃಯಜ್ಞ, ಸ್ವಾಧ್ಯಾಯ ಯಜ್ಞ, ಭೂತಯಜ್ಞ, ನೃಯಜ್ಞ, ಈ 5 ಗೃಹಸ್ಥನಿಗೆ ಕರ್ತವ್ಯಗಳಿದೆ. ದೇವರನ್ನು ನಿಷ್ಠೆಯಿಂದ ಪೂಜೆ ಮಾಡು, ದೈವಯಜ್ಞ. ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಸಾಕ್ಷಾತ್ ದೇವರಂತೆ ಕಾಣು. ಹೆತ್ತ ತಂದೆ ತಾಯಿಗಳಲ್ಲಿ ದೇವರನ್ನು ನೋಡದೇ ಇದ್ದರೆ ನೀನು ಇನ್ಯಾವ ದೇವರನ್ನು ನೋಡಿದ್ರು ನೀನೊಬ್ಬ ಆಷಾಢಭೂತಿ. ಹೆತ್ತ ತಾಯಿ ನಿನಗೆ ದೂರವಾದರೆ, ಹೆತ್ತ ತಂದೆ ನಿನಗೆ ಅಪರಿಚಿತನಾದರೆ, ಅವನು ನಿನ್ನ ನಿರ್ಲಕ್ಷ್ಯಕ್ಕೆ ಒಳಗಾದರೆ, ನೆನಪಿಡು, ನೀನು ತಂದೆ ತಾಯಿಗಳ ಹೊಟ್ಟೆಯಿಂದ ಬಂದಂತಹ ಸತ್ಸಂತಾನ ಅಲ್ಲ. ನಿನ್ನ ತಾಯಿಯ ಶರೀರದಿಂದ 10 ಪದಾರ್ಥಗಳು ಆಚೆಗೆ ಬಂತು, ಆ 10 ಪದಾರ್ಥಗಳಲ್ಲಿ ನೀನೂ ಒಂದು ಅಂತ ಮನುಸ್ಮೃತಿ ಹೇಳುತ್ತೆ. ಮನುಸ್ಮೃತಿಯ ಮಾತನ್ನು ಕೇಳಿ, ಯಾವ ಮಗು ತಂದೆ ತಾಯಿಗಳ ಸೇವೆಯನ್ನು ಪವಿತ್ರ ದೃಷ್ಟಿಯಲ್ಲಿ ಮಾಡೋದಿಲ್ವೋ, ನಿಜವಾದ ಅರ್ಥದಲ್ಲಿ ಸಂತಾನ, ಸತ್ಸಂತಾನ ಅನ್ನೋದಕ್ಕೆ ಸತ್ಪಾತ್ರನಾಗೋದಿಲ್ವೋ, ಕುಟುಂಬಕ್ಕೆ ಕಳಂಕ ತರ್ತಾನೆಯೋ, ಹೆತ್ತ ತಂದೆ ತಾಯಿಗಳಿಗೆ ಕೆಟ್ಟ ಹೆಸರು ತರ್ತಾನೆಯೋ ಅಂತಹ ಮಗ ಅವನು ಸತ್ಕುಲ ಪ್ರಸೂತ ಅಲ್ಲ, ವಂಶದಲ್ಲಿ ಹುಟ್ಟಿದ ಕುಡಿ ಅಲ್ಲ. ತಾಯಿಯ ಹೊಟ್ಟೆಯಿಂದ 10 ಪದಾರ್ಥಗಳು ಆಚೆಗೆ ಹೋದವು. ಆ 10 ಪದಾರ್ಥಗಳಲ್ಲಿ ಇವನೂ ಕೂಡ ಒಂದು ಹೇಸಿಗೆಯಂತಹ ಪದಾರ್ಥ. ಇದು ಮನುಸ್ಮೃತಿ. ಯೋಚನೆ ಮಾಡಿ, ಒಬ್ಬ ಮನುಷ್ಯನ ಜನನಕ್ಕೆ ಭಾರತೀಯ ಚಿಂತನೆ ಯಾವ ಮಟ್ಟದಲ್ಲಿ ಬೆಲೆ ಕೊಟ್ಟಿದೆ. ನಮ್ಮ ಜನ್ಮ ಅಂದರೆ ಏನು? ಅದು ಆಕಸ್ಮಿಕವಾಗಿ ಘಟಿಸಿದ್ದ? XX ಕ್ರೋಮೋಸೋಮ್ಸ್ ಆ್ಯಂಡ್ XY ಕ್ರೋಮೋಸೋಮ್ಸ್ನ ಮಿಲನದಿಂದ ಏನೋ ಒಂದು ಮಾಂಸದ ತುಂಡು ತಾಯಿಯ ಹೊಟ್ಟೆಯಿಂದ ಹೊರಗೆ ಬಿದ್ದಿದ್ದ? ಒಂದು ಮನುಷ್ಯ ಜನ್ಮವನ್ನು ಪಡ್ಕೊಳ್ಳೋದಕ್ಕೆ ಅದೆಷ್ಟು ಹೋರಾಟ ನಡೆದಿದೆ ವಿಕಾಸದ ಆ ಪಯಣದ ಪಥದಲ್ಲಿ. ಯೋಚನೆ ಮಾಡಬೇಕು ನಾವು. ಇಂತಹ ಗಹನವಾದ ಸತ್ಯವನ್ನು ಜಗತ್ತಿನ ಇನ್ಯಾವ ಪರಂಪರೆಯೂ ಕೂಡ ಈ ಮಟ್ಟದಲ್ಲಿ ಗುರುತರವಾಗಿ ಗುರುತಿಸಿಲ್ಲ. ಆದ್ದರಿಂದ ಮ್ಯಾಕ್ಸ್ ಮುಲ್ಲರ್ನ ಆದಿಯಾಗಿ ದೊಡ್ಡ ದೊಡ್ಡ ಚಿಂತಕರು ಒಬ್ಬ ಭಾರತೀಯನ ಬದುಕಿನಲ್ಲಿ ಹುಟ್ಟು ಅಂತಕ್ಕಂಥದ್ದು, ಸಾವು ಅಂತಕ್ಕಂಥದ್ದು 2 ಕಾಂಪ್ಲಿಮೆಂಟರಿ ವರ್ಡ್ಸ್ ಅಂತ ಒಪ್ಕೊಳ್ತಾರೆ.
ಉಪನಿಷತ್ ಹೇಳುತ್ತೆ, ಜನನ ಮತ್ತು ಮರಣ ಅಂತಕ್ಕಂಥದ್ದು ಸತ್ಯವೆಂಬ ಒಂದು ಮಹಾನ್ ತತ್ವದ ನೆರಳುಗಳು. ಯೋಚನೆ ಮಾಡಿ, ಇದು ಭಾರತ. ಈ ನಿಟ್ಟಿನಲ್ಲಿ ನಮ್ಮ ಜನನಕ್ಕೆ ಎಷ್ಟು ಬೆಲೆ ಇದೆ. ನಿಜ, ತುಳಸಿದಾಸರು ಭಾಳ ಸೊಗಸಾಗಿ ಹೇಳಿದರು. ಭಾಳ ಚೆನ್ನಾಗಿದೆ ಆ ಮಾತು. ಜಗತ್ತಿನಲ್ಲಿ ಹೇಗೆ ಬದುಕಬೇಕು ನಾವು. ನೀನು ಹುಟ್ಟದೆ, ತಾಯಿಯ ಹೊಟ್ಟೆಯಿಂದ ನೀನು ಹೊರಗೆ ಬಂದಾಗ ನೀನು ಅಳ್ತಾ ಇದ್ದೆ, ಆದರೆ ನಿನ್ನ ಜನನವಾಯಿತು ಅಂತ ಜಗತ್ತೆಲ್ಲ ನಗ್ತಾ ಇತ್ತು, ಬಂಧು ಬಾಂಧವರು ನಗ್ತಾ ಇದ್ದರು. ನೀನು ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ನೆನಪಿಡು, ನೀನು ಹೊರಟು ಹೋಗ್ತೀಯ, ಆದರೆ ನಗನಗ್ತಾ ಹೋಗು, ಸಂತೋಷದಿಂದ ಹೋಗು, ಸಂತೃಪ್ತಿಯಿಂದ ಹೋಗು. ನೀನು ಮಾಡಿದ ಕಾರ್ಯವನ್ನು ನೆನೆದು ನಿನ್ನ ನಿರ್ಗಮನ ಅಂತಕ್ಕಂಥದ್ದು ತಮಗೆ ನೋವುಂಟಾಯಿತು ಅಂತ ನಿನ್ನ ಹಿತೈಷಿಗಳು ಬಂಧುಗಳು ಸಮಾಧಾನದಿಂದ ಕಣ್ಣೀರು ಹಾಕಲಿ. ನಿನ್ನ ಜನ್ಮದ ಸಾರ್ಥಕತೆಯನ್ನು ಕೃತಜ್ಞತೆಯಿಂದ ಸ್ಮರಿಸಿ ಅವರು ಕಣ್ಣೀರ್ಗರೀಲಿ. ನೀನು ನಗನಗ್ತಾ ಹೋಗು ಪರಮಾತ್ಮನ ಕಡೆಗೆ. ಅವರು ತಮ್ಮ ಅಳುವಿನಲ್ಲಿ ನಿನ್ನ ಕೃತಜ್ಞತೆಗೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಲಿ. ಇದು ಭಾರತೀಯ ಚಿಂತನೆ. ಇದನ್ನು ಗಮನಿಸಬೇಕು ನಾವು. ಇಚ್ಛಾ ಮಾತ್ರದಿಂದ ದೇಹತ್ಯಾಗ ಮಾಡ್ತಾನೆ ಶ್ರೀರಾಮ. ಇಚ್ಛಾ ಮಾತ್ರದಿಂದ ದೇಹತ್ಯಾಗ ಮಾಡ್ತಾರೆ ಚಂದ್ರಶೇಖರ ಭಾರತಿಗಳು, ಪೂಜ್ಯರು, ಶೃಂಗೇರಿಯ ಜಗದ್ಗುರುಗಳು. ಶರೀರವನ್ನು ಒಂದು ಹಳೆಯ ಬಟ್ಟೆಯೋಪಾದಿಯಲ್ಲಿ ಬಿಸಾಕ್ಬಿಡ್ತಾನೆ ಸನಾತನ ಹಿಂದೂ. ಭಗವದ್ಗೀತೆಯಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಚಾರಗಳಿದೆ. ಆ ನಿಟ್ಟಿನಲ್ಲಿ ನಾವು ಗಮನಿಸಬೇಕು, ಸನಾತನ ಭಾರತೀಯ ಪರಂಪರೆ ಯಾವ ಮಟ್ಟದಲ್ಲಿ ನಮ್ಮನ್ನು ರೂಪಿಸ್ತಾ ಬಂದಿದೆ, ಯಾವ ಒಂದು ಅದ್ಭುತವಾದಂತಹ ಮಹಿಮೆಯನ್ನು ನಮ್ಮ ಜನನ, ನಮ್ಮ ಜೀವನ ಮತ್ತು ನಮ್ಮ ಮರಣಕ್ಕೆ ಅದು ಹೊಂದಿಕೆ ಮಾಡಿಕೊಟ್ಟಿದೆ. ಇದನ್ನು ಗಮನಿಸಬೇಕು. ಈ ನಿಟ್ಟಿನಲ್ಲಿ ಹೋಗೋಣ. ಎಮರ್ಸನ್, ಅಮೆರಿಕದ ಮಹಾನ್ ಚಿಂತಕ, ಭಾಳ ಸೊಗಸಾಗಿ ಹೇಳ್ತಾನೆ, ಜೀವನ ಅನ್ನೋದು ಒಂದು ಕಿವಿಗೆ ಸಂಗೀತ, ಮತ್ತೊಂದು ಕಿವಿಗೆ ಶೋಕಗೀತೆ. ಒಪ್ಕೊಳ್ಳೇಬೇಕು, ಎರಡನ್ನೂ ಒಪ್ಕೊಳ್ಳೇಬೇಕು. ಅದು ಒಂದೊಮ್ಮೆ ಸುಮಧುರ ಸಂಗೀತವಾಗಬಹುದು, ಮತ್ತೊಂದು ಸಲ ಅದು ಶೋಕಗೀತೆಯಾಗಬಹುದು. ಇದೆರಡಕ್ಕೂ ಕೂಡ ಜೀವನದಲ್ಲಿ ಸ್ಥಾನ ಇದೆ. ಒಪ್ಕೋ. ಅದು ಕೇವಲ ಸುಮಧುರ ಸಂಗೀತವಾಗಲಾರದು ಅಥವಾ ಕೇವಲ ಶೋಕಗೀತೆಯೇ ಆಗಲಾರದು. ಇದು ಜೀವನದ ವಾಸ್ತವಿಕತೆ. ಇನ್ನು ವರ್ಡ್ಸ್ವರ್ತ್ ಬಹಳ ಸೊಗಸಾಗಿ ಹೇಳ್ತಾನೆ, ತುಂಬ ಸೊಗಸಾಗಿ ಹೇಳ್ತಾನೆ, ಜೀವನ ಅಂತಕ್ಕಂಥದ್ದು ಹೂವಿನ ಹಾಸಿಗೆ ಅಲ್ಲ. ಹಾಗೆಂದ ಮಾತ್ರಕ್ಕೆ ಜೀವನ ಅಂತಕ್ಕಂಥದ್ದು ಮುಳ್ಳಿನ ಹಾಸಿಗೆಯೂ ಅಲ್ಲ. ನೆನಪಿಡು, ಜೀವಿಸುವಂತಹ ವ್ಯಕ್ತಿಯ ಆತ್ಮಶಕ್ತಿಗೆ ಅನುಸಾರವಾಗಿ ಅದು ಹೂವಿನ ಹಾಸಿಗೆಯೂ ಆಗಬಹುದು, ಮುಳ್ಳಿನ ಹಾಸಿಗೆಯೂ ಆಗಬಹುದು. ಇದು ವಿಲಿಯಂ ವರ್ಡ್ಸ್ವರ್ತ್ ಹೇಳ್ತಕ್ಕಂಥ ಅದ್ಭುತವಾದ ವ್ಯಾಖ್ಯಾನ. ಜೀವನ ಹೂವಿನ ಹಾಸಿಗೆಯೋ ಮುಳ್ಳಿನ ಹಾಸಿಗೆಯೋ ಅನ್ನೋದು ನಿರ್ಧರಿಸೋದು ನಮ್ಮ ಆತ್ಮಶಕ್ತಿಯ ಪ್ರಯತ್ನಪೂರ್ವಕವಾದಂತಹ ನಡವಳಿಕೆ ಅನ್ನೋದನ್ನು ಮಹಾತ್ಮರು ನಮ್ಮ ಮುಂದೆ ಇಟ್ಟಿದ್ದಾರೆ. ತಾಳ್ಮೆ, ತಾಳ್ಮೆ ಅಂತಕ್ಕಂಥ ಒಂದು ಶಬ್ದ ಇದೆ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ. ಸಂತರಿಗೆ ಇದೊಂದು ನಿಯಮ ಇದೆ, ನಿರ್ದೇಶನ ಇದೆ. ಎಲ್ಲ ದುಃಖಗಳಲ್ಲಿಯೂ ಕೂಡ ಸಹನೆ ಅವಶ್ಯಕ. ಯಾವುದೇ ಪ್ರತೀಕಾರವನ್ನು ನಾವು ಮಾಡಬಾರ್ದು. ಈ ರೀತಿಯಲ್ಲಿ ಮುಂದುವರಿಯುತ್ತೆ ಆ ಮಾತು. ಆದ್ದರಿಂದ ನೆನಪಿಟ್ಕೊಳ್ಬೇಕು, ಜೀವನದಲ್ಲಿ ಸಹನೆಯ ಪಾತ್ರ ಬಹಳ ದೊಡ್ಡದು. ಸಹನೆ ಅಂತಕ್ಕಂಥದ್ದು ನಿಸರ್ಗದ ಒಂದು ಗುಟ್ಟು, ನಿಸರ್ಗದ ಒಂದು ನಿಯಮ. ನಾವು ನಿಧಾನವಾಗಿ ನಡೆದರೂ ಪರವಾಗಿಲ್ವಂತೆ, ಆದರೆ ನಮ್ಮ ಹೆಜ್ಜೆಗಳು ಹಿಂದಕ್ಕೆ ಹೋಗಬಾರದಂತೆ. ಇದು ಮಹಾತ್ಮರು ನಮ್ಮ ಮುಂದೆ ಇಟ್ಟ ಎಚ್ಚರಿಕೆ. ನಾವು ಹೆಜ್ಜೆಗಳನ್ನು ಹಿಂದಕ್ಕಿಡ್ತಾ ಹೋದರೆ ಅಥವಾ ನಿಂತ ಜಾಗದಲ್ಲೇ ನಿಂತು ಬಿಟ್ಟರೆ ನಮ್ಮನ್ನು ಅಜ್ಞಾನ ಆವರಿಸಿಬಿಡುತ್ತಂತೆ. ಆವರಿಸಿದಂತಹ ಅಜ್ಞಾನ ನಮ್ಮಲ್ಲಿ ಅವಿವೇಕವನ್ನು ಬೆಳೆಸುತ್ತಂತೆ. ಇದರ ಪರಿಣಾಮವೇ ಅನಿಷ್ಟಗಳು ಹುಲಸಾಗಿ ಬೆಳೆದು ಬಿಡುತ್ತವಂತೆ. ಪತಂಜಲಿ ಮಹರ್ಷಿಗಳು ನಮ್ಮನ್ನು ಎಚ್ಚರಿಸಿದಂತಹ ವಿಚಾರ ಇದಾಗಿದೆ. ಈ ಜೀವನಕ್ಕೆ ಒಂದು ನಿಜವಾದ ಅರ್ಥ ಬೇಕು ಅಂತಂದರೆ ಶಿಕ್ಷಣದ ಮಹತ್ವ.
ಶಿಕ್ಷಣವನ್ನು ಸರಿಯಾಗಿ ಪರಿಭಾವಿಸಬೇಕು. ಅದರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರೂ ಕೂಡ ಕಡಿಮೆಯೇ. ಎಜುಕೇಷನ್ ಈಸ್ ದಿ ಪ್ರೋಗ್ರೆಸಿವ್ ಡಿಸ್ಕವರಿ ಆಫ್ ಅವರ್ ಇಗ್ನೋರೆನ್ಸ್. ಇವತ್ತಿನ ನಿರಂತರ ಕಲಿಕೆ ಶೀರ್ಷಿಕೆ ಇದೆಯಲ್ಲ, ಏನು ಅದ್ಭುತ. ಅದರ ಕೆಳಗೆ ಈ ಮಾತನ್ನು ಹಾಕ್ಕೋಬಹುದು ನಾವು. ಎಜುಕೇಷನ್ ಈಸ್ ದಿ ಪ್ರೋಗ್ರೆಸಿವ್ ಡಿಸ್ಕವರಿ ಆಫ್ ಅವರ್ ಇಗ್ನೋರೆನ್ಸ್. ಹಂತ ಹಂತದಲ್ಲಿ ನಾನು ಎಷ್ಟು ಮಟ್ಟಿಗೆ ಅಜ್ಞಾನಿಯಾಗಿದ್ದೇನೆ ಅನ್ನೋದನ್ನ ಪರಿಚಯ ಮಾಡಿಕೊಡುತ್ತೆ ಶ್ರೇಷ್ಠ ಶಿಕ್ಷಣ ಪದ್ಧತಿ. ನೆನಪಿಟ್ಕೊಳ್ಬೇಕು, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಪ್ರತಿಭೆ ಅಂತಕ್ಕಂಥದ್ದು ಹುದುಗಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿಭೆ ಅಂತಕ್ಕಂಥದ್ದು ಮನೆ ಮಾಡಿದೆ. ಪ್ರತಿಭೆ ಇಲ್ಲದ ಒಬ್ಬನೇ ಒಬ್ಬ ವ್ಯಕ್ತಿಯು ಈ ಜಗತ್ತಿನ ಇತಿಹಾಸದಲ್ಲಿ ಸೃಷ್ಟಿಯಾಗಿಲ್ಲ. ಆದರೆ ಈ ಪ್ರತಿಭೆ ಯೋಗ್ಯ ರೀತಿಯಲ್ಲಿ ಉತ್ತಮವಾಗಿ ವ್ಯಕ್ತವಾಗಬೇಕು. ಇದು ನಮ್ಮ ಮುಂದೆ ಇರೋ ಚಾಲೆಂಜ್. ಇದು ಸೂಕ್ತ ಶಿಕ್ಷಣದಿಂದ ವ್ಯಕ್ತವಾಗುತ್ತೆ ಮತ್ತು ಸೂಕ್ತ ತರಬೇತಿಯಿಂದ ವ್ಯಕ್ತವಾಗುತ್ತೆ. ನೆನಪಿಡಿ, ಸೂಕ್ತ ಶಿಕ್ಷಣ ಮತ್ತು ಸೂಕ್ತ ತರಬೇತಿ ಸಮಾಜ ಒದಗಿಸಬೇಕಾದ, ಕುಟುಂಬ ಒದಗಿಸಬೇಕಾದ ಕರ್ತವ್ಯದ ವಿಚಾರ. ಆದರೆ ಪ್ರತಿಯೊಬ್ಬ ಮನುಷ್ಯನೂ ತಿಳ್ಕೊಳ್ಬೇಕು, ನಿನ್ನ ಆಂತರ್ಯದಲ್ಲಿ ಯಾವುದೋ ಒಂದು ಪ್ರತಿಭೆ ನಿನ್ನದಾಗಿ ಮನೆ ಮಾಡಿದೆ. ನೀನು ಪ್ರತಿಭಾಹೀನ ಅಂತ ಎಂದೂ ಭಾವಿಸಬೇಡ. ನಿನ್ನಲ್ಲಿ ಪ್ರತಿಭೆ ಇದೆ. ಇದರ ಆತ್ಮವಿಶ್ವಾಸದಲ್ಲಿ ಬದುಕು. ಆಗ ನಿನಗೆ ಒತ್ತಡ ಬರೋದಿಲ್ಲ, ಆಗ ಗಲಿಬಿಲಿ ಆಗೋದಿಲ್ಲ ನೀನು. ಆದರೆ ಮುಂದುವರೆದ ಹೆಜ್ಜೆಗಳು ನಮ್ಮನ್ನು ಹೇಗೆ ಎಚ್ಚರಿಸುತ್ತವೆ? ನೆನಪಿಡಪ್ಪ, ವ್ಯಕ್ತಿತ್ವ ಸಮರ್ಥವಾಗಿರಬೇಕು ಅಂದರೆ, ಯೋಗ್ಯವಾಗಿರಬೇಕು ಅಂತಂದರೆ ನೈತಿಕತೆ ಬೇಕು. ಸಮಾಜ ಸುಂದರವಾಗಿರಬೇಕು ಅಂದರೆ ಅದು ನೈತಿಕ ತಾಣವಾಗಬೇಕು. ರಾಷ್ಟ್ರ ಸುರಕ್ಷಿತವಾಗಿರಬೇಕು ಅಂದರೆ ಅದು ನೈತಿಕತೆಯ ಬೀಡಾಗಬೇಕು. ನೆನಪಿಡಿ, ವ್ಯಕ್ತಿಯ ಉದ್ಧಾರ, ಸಮಾಜದ ಅಭ್ಯುದಯ, ರಾಷ್ಟ್ರದ ಔನ್ನತ್ಯ, ಈ ಮೂರಕ್ಕೂ ಕೂಡ ಬೇಕಾದಂತಹ ಒಂದು ಬಹಳ ಮುಖ್ಯ ಅವಶ್ಯಕತೆ ಅಂತಂದರೆ ನೈತಿಕತೆ. ಆದ್ದರಿಂದ ನೈತಿಕತೆಯನ್ನು ನೀಡದ ಶಿಕ್ಷಣ ನೀರಿಲ್ಲದ ಊರಿನಂತೆ ಅಂತ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು 10 ಬಾರಿ ಹೇಳಿದ್ದುಂಟು. ಆ ನಿಟ್ಟಿನಲ್ಲಿ ನಾವು ತಿಳ್ಕೊಳ್ಬೇಕು, ನೈತಿಕತೆ ಅಂತಕ್ಕಂಥದ್ದು ನೆಲೆಗೊಳ್ಳೋದು ವಿದ್ಯಾರ್ಥಿ ದೆಸೆಯಲ್ಲಿಯೇ. ಹಾಗಾಗಿ ವಿದ್ಯಾರ್ಥಿ ಜೀವನವನ್ನು ನಾವು ಎಂದೂ ಕೂಡ ನಿರ್ಲಕ್ಷಿಸಬಾರದು. ವಿದ್ಯಾರ್ಥಿ ಜೀವನವನ್ನು ನಿರ್ಲಕ್ಷಿಸಿದಂಥ ವ್ಯಕ್ತಿ ಜೀವನದಲ್ಲಿ ಬಹಳಷ್ಟು ವಿಚಾರಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತ. ಕಟ್ಟಡದ ಅಡಿಪಾಯವಾದ ವಿದ್ಯಾರ್ಥಿ ದೆಸೆ ಬಲಿಷ್ಠವಾಗಿ ರೂಪುಗೊಂಡಾಗಷ್ಟೇ ಜೀವನದ ಸುಂದರ ಕಟ್ಟಡವು ಆ ಒಂದು ಅಡಿಪಾಯದ ಮೇಲೆ ಸುರಕ್ಷಿತವಾಗಿ ನಿಲ್ಲೋದಕ್ಕೆ ಸಾಧ್ಯವಾಗುವುದು. ಆ ನಿಟ್ಟಿನಲ್ಲಿ ನಾವು ಗಮನಿಸಬೇಕು. ಅಷ್ಟೇ ಅಲ್ಲ, ನಾವು 10 ಕಲೆಗಳನ್ನು ಅಪ್ರಿಷಿಯೇಟ್ ಮಾಡ್ತೇವೆ. ಆದರೆ ಎಲ್ಲ ಕಲೆಗಳಿಗಿಂತಲೂ ನಡವಳಿಕೆಯ ಕಲೆ ಇದೆಯಲ್ಲ, ಇದು ಅತ್ಯುತ್ತಮವಾದ ಕಲೆ ಅನ್ನೋದನ್ನು ನಾವು ಭರವಸೆ ಹೊಂದಿ ಆ ದಿಕ್ಕಿನಲ್ಲಿ ನಂಬಿಕೆ, ವಿಶ್ವಾಸದಿಂದ, ಬದ್ಧತೆಯಿಂದ ನಾವು ಸಾಗಬೇಕು. ನಮಗೆ ವಿದ್ಯಾಭ್ಯಾಸ ಅಂತಂದಾಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ಅದನ್ನು ಬ್ರ್ಯಾಂಚ್ ರೀತಿಯಲ್ಲಿ ಬೈಫರ್ಕೇಟ್ ಮಾಡ್ತೇವೆ. ವಾಟ್ ಈಸ್ ಯುವರ್ ಎಜುಕೇಷನ್? ಈಸ್ ಇಟ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್? ಈಸ್ ಇಟ್ ಇನ್ ದ ಫೀಲ್ಡ್ ಆಫ್ ಹಿಸ್ಟ್ರಿ ಆರ್ ಲಿಟರೇಚರ್ ಆರ್ ಮ್ಯಾಥಮೆಟಿಕ್ಸ್? ಹೌದು, ನಿಜವಾದ ಅರ್ಥದಲ್ಲಿ ಇವೆಲ್ಲವೂ ಕೂಡ ವಿದ್ಯಾಭ್ಯಾಸದ ಅವಿಭಾಜ್ಯ ಅಂಗಗಳು ನಿಜ. ಆದರೆ ಈ ಎಲ್ಲ ವಿಚಾರಗಳಲ್ಲಿಯೂ ನೈತಿಕತೆ ಅತ್ಯಂತ ಅನಿವಾರ್ಯ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಯು ನೈತಿಕವಾಗಿ ರೂಪುಗೊಳ್ಳದೇ ಇದ್ದರೆ, ಪದವೀಧರ ನೈತಿಕವಾಗಿ ಆಚೆಗೆ ಬರದೇ ಇದ್ದರೆ, ಅವನು ನಕಲು ಅಂಕಪಟ್ಟಿಗಳನ್ನು, ನಕಲು ಶಿಫಾರಸು ಪತ್ರಗಳನ್ನು, ನಕಲ್ MPhil PhDಗಳನ್ನು ಹೊತ್ಕೊಂಡು ಬಂದರೆ ನಾಳೆ ಅವನು ಅಸಲು ಪ್ರಜೆಯಾಗಿ ಸಮಾಜಕ್ಕೆ ಸಿಗೋದು ಸಾಧ್ಯವೇ ಇಲ್ಲ. ನೆನಪಿಟ್ಕೊಳ್ಬೇಕು, ಪರೀಕ್ಷಾ ಕೇಂದ್ರಗಳಲ್ಲಿ CC ಕ್ಯಾಮರಾಗಳು,
ಯಾವುದೇ ಕಚೇರಿಗಳಲ್ಲಿ ಗ್ರೂಪ್ ಡಿ ನೌಕರನಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಸಂಬಳ ತೆಗೆದುಕೊಳ್ತಕ್ಕಂಥ ಮುಖಂಡನವರೆಗೆ ಎಲ್ಲರೂ ಬಯೋಮೆಟ್ರಿ ಆ ಒಂದು ಯಂತ್ರವನ್ನು, ಉಪಕರಣವನ್ನು ಒತ್ತಿ ತಾನು ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ ಅನ್ನೋದನ್ನು ಸಾಬೀತುಪಡಿಸುವಂಥದ್ದು ಒಂದು ರೀತಿಯಲ್ಲಿ ಜಗತ್ತಿನ ಶ್ರೇಷ್ಠ ಜೀವಿಯಾದ ಈ ಮನುಷ್ಯನ ಪ್ರಾಮಾಣಿಕತೆಯನ್ನು, ಸಮಯ ಪ್ರಜ್ಞೆಯನ್ನು ನಿರ್ಜೀವವಾದ ಒಂದು ಯಂತ್ರ ಎವ್ಯಾಲ್ಯೂಯೇಟ್ ಮಾಡ್ತಾ ಇದೆ, ಸರ್ಟಿಫೈ ಮಾಡ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚು ನಾನು ವಿವರಣೆ ಬಯಸೋದಿಲ್ಲ. ವಿದ್ಯಾವಂತರು ಜಗತ್ತನ್ನು ನೋಡುವ ರೀತಿಯೇ ಬೇರೆ, ಅವಿದ್ಯಾವಂತರು ಜಗತ್ತನ್ನು ನೋಡುವ ರೀತಿಯೇ ಬೇರೆ. ನೆನಪಿಟ್ಕೊಳ್ಬೇಕು, ವಿದ್ಯಾಭ್ಯಾಸ ಮನುಷ್ಯನನ್ನು ವಿಚಾರವಂತನನ್ನಾಗಿಸಬೇಕು, ಅವನಲ್ಲಿ ವೈಚಾರಿಕ ಪ್ರಜ್ಞೆ ಬರಬೇಕು. ಅಷ್ಟೇ ಅಲ್ಲ, ಅವನ ವಿಚಾರವಂತಿಕೆ ಎಷ್ಟು ವಿಶಾಲವಾಗಿ ಬೆಳೀಬೇಕು ಅಂದರೆ ಸಮಾಜದ ಸರ್ವರೊಂದಿಗೂ, ಕುಟುಂಬದಿಂದ ಮೊದಲುಗೊಂಡು ಸಮಾಜದ ಸರ್ವರೊಂದಿಗೂ ಕೂಡ ಅವನು ಸಮರಸತೆಯಿಂದ ವ್ಯವಹರಿಸುವ ಜೀವನ ಕಲೆಯನ್ನು ವಿದ್ಯಾಭ್ಯಾಸ ನಮಗೆ ಕೊಡಬೇಕು. ಇದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತಿನ ವಿದ್ಯಾಭ್ಯಾಸದ ಪರಿಸ್ಥಿತಿ ನೀವು ನೋಡಿ, ಏನದು? ದೀನರೊಂದಿಗೆ ಇವತ್ತಿನ ವಿದ್ಯಾವಂತ ದರ್ಪದಿಂದ ನಡ್ಕೊಳ್ತಾನೆ. ಇವತ್ತಿನ ಪದವೀಧರ, ಇವತ್ತು ಕೆಲಸಕ್ಕೆ ಸೇರಿದಂಥ ವ್ಯಕ್ತಿ ಬಹಳಷ್ಟು ಪ್ರಮಾಣದಲ್ಲಿ ನಾನು ಹೇಳ್ತಾ ಇದ್ದೇನೆ, ದೀನರೊಂದಿಗೆ, ಅಶಕ್ತರೊಂದಿಗೆ, ಅಸಹಾಯಕರೊಂದಿಗೆ ದರ್ಪದಿಂದ ನಡ್ಕೊಳ್ತಾನೆ. ಶಕ್ತರ ಮುಂದೆ ಮೆತ್ತಗಾಗ್ತಾನೆ, ಅಶಕ್ತರ ಮುಂದೆ ದರ್ಪದಿಂದ ನಡ್ಕೊಳ್ತಾನೆ, ಶಕ್ತರ ಮುಂದೆ ಮೆತ್ತಗಾಗ್ತಾನೆ, ಅಧಿಕಾರಿಗಳ ಮುಂದೆ ಮುದುಡಿ ಹೋಗ್ತಾನೆ. ಇದು ಇವತ್ತಿನ ವಿದ್ಯಾವಂತನ ಲಕ್ಷಣ. ಇದು ವಿದ್ಯಾಭ್ಯಾಸದ ಲಕ್ಷಣ ಅಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಏನು ತಿದ್ದುಪಡಿ ಸಿಗಬೇಕಾಗಿದೆ, ಧ್ಯೇಯೋದ್ದೇಶಗಳು ಎಲ್ಲಿ ಪರಿಷ್ಕರಣಗೊಳ್ಳಬೇಕಾಗಿದೆ, ಇದು ಬಹಳ ಮುಖ್ಯ. ಸತ್ಯವನ್ನು ತಿಳಿಸಬೇಕಾದ್ದು ಶಿಕ್ಷಣ. ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀ ವಿದ್ಯಾ ಸತ್ಯಂ ಅಕ್ರೋಧಂ ದಶಕಂ ಧರ್ಮಲಕ್ಷಣಂ ಅಂತ ಕರೆದರೂ ಮನು ಧರ್ಮದ 10 ಲಕ್ಷಣಗಳನ್ನು ಆತ ವಿವರಿಸಿದ್ದಾನೆ. ಸತ್ಯ ಅಂತಕ್ಕಂಥದ್ದು ಧರ್ಮದ ಒಂದು ಪ್ರಧಾನ ಲಕ್ಷಣ. ಸತ್ಯನಿಷ್ಠೆ, ಇದನ್ನು ಗಮನಿಸಬೇಕು ನಾವು. ಇದು ಬಹಳ ಮುಖ್ಯ. It is not enough to become good people. If you are a good person, it is not enough. If people call you good, the immediate question is, yes, if you are good, if it is so, you are good for what? ನೀನು ಒಳ್ಳೆಯವನ? ಆ ಒಳ್ಳೆಯವನಾಗಿ ನೀನು ಯಾವುದಕ್ಕಾಗಿ ಒಳ್ಳೆಯವನು? ಏನನ್ನು ಮಾಡಬಲ್ಲೆ ನೀನು? ಯಾವ ಸಾಹಸವನ್ನು ನೀನು ಮಾಡಬಲ್ಲೆ? ಯಾವ ಶ್ರೇಷ್ಠ ಕಾರ್ಯಕ್ಕೆ ನೀನು ಎದೆ ಕೊಡಬಲ್ಲೆ? ಯಾವ ಸಮಸ್ಯೆ ಸವಾಲುಗಳಿಗೆ ಧೃತಿಗೆಡದೆ ನೀನು ಸಾಗಬಲ್ಲೆ, ಹೋರಾಡಬಲ್ಲೆ? ಈ ಪ್ರಶ್ನೆ ಕೇಳುತ್ತೆ ಉಪನಿಷತ್ತು. ಆದ್ದರಿಂದ ನಾವು ಸತ್ಯವನ್ನು ಅಧ್ಯಯನ ಮಾಡೋದು, ಸತ್ಯವನ್ನು ತಿಳಿಯೋದು ಶಿಕ್ಷಣದ ಒಂದು ಅಂಶವಾದರೆ, ಸತ್ಯವನ್ನು ನಮ್ಮ ವ್ಯವಹಾರದಲ್ಲಿ ತರುವಂಥದ್ದು ಮತ್ತೊಂದು ಲಕ್ಷಣ. ಶಿಕ್ಷಣ ನಮಗೆ ದೊರಕಿಸ್ಕೊಡ್ಬೇಕಾದಂಥ ಒಂದು ಯೋಗ್ಯತೆ ಅದಾಗಿರಬೇಕು. ಜಗತ್ತು ಬಿಯಾಂಡ್ ಡೌಟ್ ಪ್ರೂವ್ ಮಾಡಿದೆ, ಸತ್ಯವಂತನಾಗಿ ಬದುಕಬೇಕಾದರೆ ಧೈರ್ಯ ಬೇಕು. ಧರ್ಮ ಧೀರತೆಯನ್ನು ಅಪೇಕ್ಷಿಸುತ್ತದೆ, ಹೇಡಿಗಳಿಗೆ ಅಲ್ಲ ಧರ್ಮ. ಶಂಕರಾಚಾರ್ಯರು ಹೇಳಿದಂಥ ಮಾತು. ಧರ್ಮ ಧೀರತೆಯನ್ನು ಅಪೇಕ್ಷಿಸುತ್ತದೆ, ನಿರ್ಭಯತೆ, ಧೈರ್ಯ. When death is so certain, why can't you die for a great cause? ಸಾವು ನಿಶ್ಚಯವಾಗಿರುವಾಗ ಶ್ರೇಷ್ಠವಾದ ಕಾರ್ಯಕ್ಕೆ ನಾನು ಸಾಯ್ತೇನೆ. ಉಪನ್ಯಾಸದ ಪ್ರಾರಂಭದಲ್ಲಿ ಹೇಳಿದೆ, ನಾನು 100 ವರ್ಷ ನಾನು ಬದುಕಬೇಕು, ಚಿರಂಜೀವಿಯಾಗಿ ಬದುಕಬೇಕು, ನಾನು ಈ 5 ಯಜ್ಞಗಳನ್ನು ಮಾಡಿ ಬದುಕಬೇಕು ಅನ್ನೋದು ಗೃಹಸ್ಥನ ಸಂಕಲ್ಪವಾಗಬೇಕು. ಆದರೆ ನೆನಪಿಟ್ಕೋ,
ನನ್ನ ಶರೀರ ಪಂಚಭೂತಗಳಿಂದ ಬಂದದ್ದು, ಪಂಚಭೂತಗಳೆಲ್ಲ ಹೊರಟೋಗುತ್ತೆ. ಆದರೆ ನನ್ನ ಮಾಂಸಲ ಶರೀರ ನಿರ್ಗಮನವಾಗಬಹುದು. ನನ್ನ ಕೀರ್ತಿ ಶರೀರ, ನಾನು ಮಾಡಿದ ಸತ್ಕಾರ್ಯಗಳನ್ನು ಸ್ಮರಣೆ ಮಾಡ್ತಾ 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 ಜನ ಇದು 100 ವರ್ಷ ಬದುಕಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು ಇವತ್ತು ಬದುಕಿಲ್ವಾ? ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಪಕ್ಕದಲ್ಲಿ ಅವ್ರದ್ದೇನಾದರೂ ಚದರ ಇಂಚು ಜಮೀನು ಇದೆಯಾ? ಆಲೋಚನೆ ಮಾಡೋಣ. ಯಾವ ಮಟ್ಟದ ರಾಷ್ಟ್ರಕವಿ ಕುವೆಂಪು ಅವರು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಒಂದು ಕವನ ಬರೆದರು, ಯಂತ್ರ ಋಷಿ. ಓದಬೇಕದನ್ನು. ಸತ್ಯವಂತನಾಗೋದಕ್ಕೆ ಧೈರ್ಯ ಬೇಕು ಅಂತ ಹೇಳಿದ್ವಲ್ಲ, ಸತ್ಯ ತಿಳಿಯಬೇಕು ಅಂತ ಹೇಳಿದ್ವಲ್ಲ, ಸತ್ಯ ವ್ಯವಹಾರದಲ್ಲಿ ಬರಬೇಕು ಅಂತ ಹೇಳಿದ್ವಲ್ಲ. ಜೊತೆಗೆ ನೆನ್ಪಿಟ್ಕೊಳ್ಳಿ ಒಂದು ಎಚ್ಚರಿಕೆ, ಸತ್ಯ ತಿಳಿದಿದ್ದರೂ ಕೂಡ ಅದನ್ನು ಹೇಳ್ದಲೇ ಇರ್ತಕ್ಕಂಥದ್ದು ಸುಳ್ಳು ಹೇಳುವುದರಷ್ಟೇ ಪಾಪ ಮತ್ತು ಹೇಡಿತನ. ಇದು ಮನುಸ್ಮೃತಿಯ ಮಾತು. ಸತ್ಯವನ್ನು ಹೇಳದೇ ಇರುವುದು ಅಸತ್ಯವನ್ನು ಹೇಳುವುದರಷ್ಟೇ ಪಾಪಕೃತ್ಯ ಅಂತ ಮನು ಹೇಳ್ತಾನೆ. ಗಮನಿಸಿ, ಈ ಎಲ್ಲ ಎಚ್ಚರಿಕೆಯ ಮಾತುಗಳು ನನ್ನನ್ನು ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ರೂಪಿಸೋದಕ್ಕೆ ಮಹಾತ್ಮರು ಅನುಗ್ರಹಿಸಿದಂತಹ ಶಕ್ತಿಯ ವಿಶೇಷವಾದ ಕಿಡಿಗಳು, ಸ್ಫೂರ್ತಿಯ ಕಿಡಿಗಳು. ಶಕ್ತಿಯ ಗಣಿ ಇದೇ ನಿಜಾರ್ಥದಲ್ಲಿ ವಿವೇಕವಾಣಿ. ಗಮನಿಸಿ, ಹಾಗಾದರೆ ನಾವು ಕರ್ತವ್ಯ ಹೇಗೆ ನಿರ್ವಹಿಸಬೇಕು? ಇಷ್ಟು ಸಂದಿಗ್ಧತೆಯಲ್ಲಿ ನಾವು ಕರ್ತವ್ಯ ನಿರ್ವಹಣೆ ಮಾಡೋದಕ್ಕೆ ನಮಗೆ ಯಾವ ರೀತಿಯ ಒಂದು ಯೋಗ್ಯತೆಯ ಸಂಪಾದನೆ ಆಗಬೇಕು ಅದನ್ನು ಕುರಿತು ಹಿರಿಯರು ಹೇಳ್ತಾರೆ. ಕರ್ತವ್ಯ ನಿರ್ವಹಣೆಗೆ ದೃಢ ಮನಸ್ಸು ಬೇಕು. ಬೇಕಾಬಿಟ್ಟಿ ಮಾಡಬಾರ್ದು. ಅದನ್ನು ಹರಿದು ಹಂಚಿ ಹೋದ ಮನಸ್ಸಿನಿಂದ ಮಾಡಬಾರ್ದು. ದೃಢ ಮನಸ್ಸಿನಿಂದ ಕರ್ತವ್ಯ ನಿರ್ವಹಿಸಬೇಕು. ಕರ್ತವ್ಯ ನಿರ್ವಹಣೆಗೆ ಹೊಣೆಗಾರಿಕೆಯ ಅರಿವಿರಬೇಕು. ನಾನು ನಿರ್ವಹಿಸ್ತಾ ಇರೋ ಕರ್ತವ್ಯ ಇದು ನನ್ನ ಜವಾಬ್ದಾರಿ, ಇದು ನನ್ನ ಹೊಣೆಗಾರಿಕೆ. ವಿವೇಕಾನಂದರು ಹೇಳ್ತಾರೆ, ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಸ್ವಾತಂತ್ರ್ಯ ಅಂದರೆ ಹೊಣೆಗಾರಿಕೆ. ಪರಿಸ್ಥಿತಿ ನನಗೆ ಅನುಕೂಲಕರವಾಗಿಲ್ಲ ಅನ್ನೋದು ಮೂರ್ಖತನ. ಪರಿಸ್ಥಿತಿಗೆ ಹೊಂದಿಕೊಂಡು ಅದನ್ನು ಸುಧಾರಿಸುವತ್ತ ಪಯಣಿಸುವುದು ಜಾಣತನ. ಜೀವನದ ಏಳು ಬೀಳುಗಳನ್ನು ನಿಷ್ಠುರವಾಗಿ ಪರಾಮರ್ಶಿಸಲೇಬೇಕು. ತಪ್ಪು ಯಾರಿಂದಾಯಿತು, ಆ ಪರಾಮರ್ಶೆ ಕ್ರಿಯೆಯಲ್ಲಿ ಅದು ಮೊದಲು ನನ್ನಿಂದಲೇ ಪ್ರಾರಂಭವಾಗಬೇಕು. ನಮ್ಮ ತಿಳುವಳಿಕೆ ಅಲ್ಪವೇ ಇರಬಹುದು, ಆದರೆ ನಿಜಾರ್ಥದಲ್ಲಿ ಆತ್ಮವಿಶ್ವಾಸಪೂರ್ವಕ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ನಮ್ಮ ತಿಳುವಳಿಕೆಯೂ ವೃದ್ಧಿಸುತ್ತದೆ ಅನ್ನೋದು ಸುಳ್ಳಲ್ಲ. ಪ್ರಾರಂಭದಲ್ಲಿ ತಿಳುವಳಿಕೆ ಸೀಮಿತವಾಗಿರಬಹುದು. ನನ್ನ ಪ್ರಯತ್ನಪೂರ್ವಕ ಪರಿಶ್ರಮದಿಂದ ನನ್ನ ತಿಳುವಳಿಕೆ ವೃದ್ಧಿಸುತ್ತದೆ ಅನ್ನುವಂಥದ್ದು ವಾಸ್ತವ ಸತ್ಯ. ಇನ್ನು ನಮ್ಮ ಜೀವನದಲ್ಲಿ ಹವ್ಯಾಸಗಳ ಪಾತ್ರ ಗಮನಿಸ್ಕೋಬೇಕು. ನಾವು ಯಾವ ರೀತಿಯ ಹವ್ಯಾಸಗಳು ಬೇಕು? ಹವ್ಯಾಸ ಮುಕ್ತ ಜೀವನವಂತೂ ಸಾಧ್ಯ ಇಲ್ಲ. ಸೋ ಎ ಥಾಟ್, ರೀಪ್ ಅನ್ ಆಕ್ಷನ್, ಸೋ ಅನ್ ಆಕ್ಷನ್, ರೀಪ್ ಎ ಹ್ಯಾಬಿಟ್, ಸೋ ದಿ ಹ್ಯಾಬಿಟ್, reap the character, sow the character, and ultimately reap the destiny. ಆಲೋಚನೆಯನ್ನು ಬಿತ್ತಿದಾಗ ಆ ಆಲೋಚನೆ ಕ್ರಿಯೆ ಒಂದಕ್ಕೆ ಪ್ರಚೋದಿಸುತ್ತದೆ. ಕ್ರಿಯೆಯನ್ನು ಮಾಡ್ತಾ ಹೊರಟಾಗ ಅದರಿಂದ ಹವ್ಯಾಸ ಉತ್ಪತ್ತಿಯಾಗುತ್ತದೆ. ರಿಪೀಟೆಡ್ ವರ್ಕ್ ಲೀಡ್ಸ್ ಟು ಹ್ಯಾಬಿಟ್, ರಿಪೀಟೆಡ್ ಹ್ಯಾಬಿಟ್ ಲೀಡ್ಸ್ ಟು ಕ್ಯಾರೆಕ್ಟರ್, ಆ್ಯಂಡ್ ದಿ ಗುಡ್ ಕ್ಯಾರೆಕ್ಟರ್ ಲೀಡ್ಸ್ ಟು ಅವರ್ ಬ್ಯೂಟಿಫುಲ್ ಡೆಸ್ಟಿನಿ. ನನ್ನ ಭವಿಷ್ಯವನ್ನು ನಿರ್ಧರಿಸೋದು ನನ್ನ ಚಾರಿತ್ರ್ಯ, ಚಾರಿತ್ರ್ಯವನ್ನು ನಿರ್ಧರಿಸೋದು ನನ್ನ ಹವ್ಯಾಸ, ಹವ್ಯಾಸ ಬರೋದು ನನ್ನ ನಿರಂತರ ಕ್ರಿಯಾಶೀಲತೆಯಿಂದ. ಈ ಕ್ರಿಯಾಶೀಲತೆಗೆ ಸ್ಫೂರ್ತಿ ಕೊಡ್ತಕ್ಕಂಥದ್ದು, ಅದಕ್ಕೆ ನಿಜವಾದ ಇಂಧನ ನನ್ನ ಆಲೋಚನಾ ಶಕ್ತಿ. ಓ ಮನುಷ್ಯನೇ,
ನೀನೊಬ್ಬ ಆಲೋಚನಾ ಜೀವಿ. ಮರೆತುಬಿಟ್ಟಿಯ ಇದನ್ನು? ನಿನ್ನ ಭಾವಪ್ರಪಂಚ ಎಷ್ಟು ದೊಡ್ಡದು, ಸಪ್ತ ಸಾಗರಗಳನ್ನು ದಾಟುತ್ತದು. ನೆನಪು ಮಾಡ್ಕೊ. ಒಂದು ಕ್ಷಣದಲ್ಲಿ ನೀನು ಪ್ರಪಂಚದ ಯಾವುದೇ ಮೂಲೆಗೆ ಮಾನಸಿಕವಾಗಿ ಹೋಗಬಲ್ಲೆ, ಲೋಕಗಳಿಗೆ ಹೋಗಬಲ್ಲೆ, ಏನನ್ನು ಬೇಕಾದರೂ ನೀನು ಭಾವಿಸಬಲ್ಲೆ. ಇದು ನಿನ್ನ ಭಾವಪ್ರಪಂಚದ ನಿನ್ನ ಸಾಮರ್ಥ್ಯ ಅಲ್ವಾ? ಇದನ್ನು ಯೋಚನೆ ಮಾಡು. ಜೀವನವನ್ನು ಯೋಗ್ಯ ರೀತಿಯಲ್ಲಿ ಯಶಸ್ವಿ ಆಗಿಸ್ಕೋಬೇಕು ಅಂದರೆ ಉತ್ತಮ ಹವ್ಯಾಸಗಳು ಬಹಳ ಬೇಕು. ಅದರ ಅವಶ್ಯಕತೆ ತುಂಬ ಇದೆ. ಯೋಗ್ಯ ಹವ್ಯಾಸಗಳನ್ನು ರೂಢಿಸ್ಕೊಳ್ಬೇಕು ಅಂತಂದರೆ ಗಮನಿಸಬೇಕಾದ್ದೇನು? ಉತ್ತಮ ವಿಚಾರಗಳನ್ನು ಆಸ್ವಾದಿಸಬೇಕು, ಉತ್ತಮ ವಿಚಾರಗಳನ್ನು ಶ್ಲಾಘಿಸಬೇಕು. ಮೊದಲು ನಾವು ಅದನ್ನು ಆಸ್ವಾದಿಸಬೇಕು ಮತ್ತು ಅದರ ಬಗ್ಗೆ ಮೆಚ್ಚುಗೆಯನ್ನು ಮಾತನಾಡಬೇಕು. ಅಷ್ಟೇ ಅಲ್ಲ, ಸತ್ಕರ್ಮ ಮಾಡಬೇಕು ಮತ್ತು ಸತ್ಕರ್ಮಿಗಳನ್ನು ಬೆಂಬಲಿಸಬೇಕು ಸಮಾಜದಲ್ಲಿ. ಮೂರನೇದು, ಯಾವುದೇ ಸನ್ನಿವೇಶವನ್ನು ಸಮಾಧಾನ ಚಿತ್ತದಿಂದ ಯೋಗ್ಯ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕು. ಹವ್ಯಾಸಗಳು ಏಕಾಏಕಿ ಅದು ನಿರ್ಮಾಣ ಆಗೋದಿಲ್ಲ. ಅವಕ್ಕೆ ಒಂದು ರೀತಿಯಲ್ಲಿ ಮೂಡಿಬರೋದಕ್ಕೆ ಬಲಯುತವಾದ ಭಾವನಾತ್ಮಕ ಉದ್ದೀಪನ ಬೇಕು ಮೊದಲನೇದಾಗಿ. ಎರಡನೇದಾಗಿ ಅಗತ್ಯ ಕಾಲಾವಧಿ ಕೂಡ ಅತ್ಯಂತ ಅವಶ್ಯಕ. ಬಲಯುತವಾದ ಭಾವನಾತ್ಮಕ ಉದ್ದೀಪನ ಬೇಕು. ಒಳ್ಳೆಯ ಹವ್ಯಾಸಗಳನ್ನು ಪ್ರೀತಿಸಬೇಕು, ನಾವು ಅಂತಃಕರಣಪೂರ್ವಕವಾಗಿ ಪ್ರೀತಿಸಬೇಕು ಮತ್ತು ಸ್ವಲ್ಪ ಸಮಯ ಕೊಡಬೇಕು. ಆಗ ನಮ್ಮ ಭಾವನೆಗಳು ಒಂದು ಅದ್ಭುತವಾದ ರೀತಿಯ ಹವ್ಯಾಸವಾಗಿ ಅದು ಮೈದಳೆಯುತ್ತವೆ. ಸಮಾಜದಲ್ಲಿ ನಾವು ನೋಡ್ತಾ ಇರ್ತೇವೆ, ವ್ಯಕ್ತಿಗಳು ಪರಸ್ಪರ ನಿಂದಿಸ್ಕೊಳ್ತಾರೆ. ಈ ನಿಂದನೆ ಯಾಕೆ? ವ್ಯಕ್ತಿ ಇತರರನ್ನು ಯಾಕೆ ನಿಂದಿಸ್ತಾನೆ? ಇದೊಂದು ಪ್ರಶ್ನೆ. ಇದೊಂದು ವಿಜ್ಞಾನಕ್ಕೆ ಕುರಿತಾದ ಮನಃಶಾಸ್ತ್ರದ ಪ್ರಶ್ನೆ. ನೋಡಿ, ನಾವು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಪರಾಮರ್ಶಿಸಿದಾಗ ನಮಗೆ ಅರ್ಥವಾಗುತ್ತೆ. ಇತರರು ನನ್ನನ್ನು ಮೆಚ್ಕೊಳ್ತಾ ಇಲ್ವಲ್ಲ ಅಂತ ನಾನು ನಿಂದೆ ಮಾಡ್ತೇನೆ. ಇದು ಮೊದಲನೇ ವಿಷಯ. ಎರಡನೇದು, ಇತರರು ನನಗಿಂತಲೂ ಕೂಡ ಪ್ರಸಿದ್ಧರಾಗ್ಬಿಟ್ರಲ್ಲ, ಅದಕ್ಕಾಗಿ ನಾನು ನಿಂದನೆ ಮಾಡ್ತೇನೆ. ಮೂರನೇದು, ಕೆಲವೊಮ್ಮೆ ನನ್ನ ಶ್ರೇಷ್ಠತೆಯನ್ನೇ ಸಾಬೀತುಪಡಿಸೋದಕ್ಕೆ ನಾನು ಇತರರನ್ನು ನಿಂದನೆ ಮಾಡ್ತೇನೆ. ನಾಯಿ ಅಪರಿಚಿತರನ್ನು ಪರಚುತ್ತಂತೆ ಮನುಷ್ಯ ಪರಿಚಿತರನ್ನು ಪರಚಿಬಿಡ್ತಾನಂತೆ. ಲೋಕಾರೂಢಿಯ ಮಾತಿದು. ಹಾಗಾದರೆ ಪರಿಹಾರ ಏನು? ಒಂದು ಕಡೆ ಕೆಲಸ ಮಾಡ್ತಾ ಇದ್ದೇವೆ, ಒಂದು ವ್ಯವಸ್ಥೆಯಲ್ಲಿದ್ದೇವೆ, ಈ ಎಲ್ಲ ಸಮಸ್ಯೆಗಳು ನಮ್ಮನ್ನು ಮುತ್ಕೊಂಡಿದೆ. ಇದರಿಂದ ಬಿಡುಗಡೆ ಹೇಗೆ? ಯೋಚನೆ ಮಾಡಿ. ಮೈ ಚಂದಕ್ಕೆ ಮನಸೋತಂಥವರು ಹಲವರು, ಮಾತಿನ ಮೋಡಿಗೆ ಮನಸೋತವರು ಹಲವಾರು. ಆದರೆ ಇತರರ ಸದ್ಗುಣಗಳನ್ನು ಗೌರವಿಸಿ ಸ್ನೇಹ ಬೆಳೆಸೋದು ಬಹಳ ಒಳ್ಳೆಯದು. ಇದು ಕೆಲವರಿಗೆ ಮಾತ್ರ ಸಾಧ್ಯ. ನೋಡಿ, ಯೋಚನೆ ಮಾಡಿ. ಮೈ ಅಂದಕ್ಕೆ ಸೋತವರು ಹಲವರು, ಮಾತಿನ ಮೋಡಿಗೆ ಸೋತವರು ಹಲವಾರು. ಆದರೆ ಇತರರಲ್ಲಿ ಸದ್ಗುಣಗಳನ್ನು ಗುರುತಿಸಿ ಅವರೊಂದಿಗೆ ಸ್ನೇಹ, ಮಧುರ ಸಂಬಂಧವನ್ನು ಬೆಳೆಸೋದು ಬಹಳ ಒಳ್ಳೆಯದು. ಆದರೆ ಇದು ಎಲ್ಲರಿಗೂ ಸಾಧ್ಯ ಇಲ್ಲ, ಕೆಲವರಿಗಷ್ಟೇ ಸಾಧ್ಯ. ಸುಭಾಷಿತಕಾರನೊಬ್ಬ ಹೇಳ್ತಾನೆ, ಸಜ್ಜನರು, ಜಗತ್ತಿನಲ್ಲಿ ಸಜ್ಜನರು ಸಮಾಜದ ವ್ಯಕ್ತಿಗಳಲ್ಲಿರ್ತಕ್ಕಂಥ ಉತ್ತಮ ಗುಣಗಳನ್ನೇ ಎತ್ತಾಡಿ ಹೊಗಳಿ ತಾವು ದೊಡ್ಡವರಾಗ್ತಾರೆ, ತಾವು ಗೌರವಕ್ಕೆ ಪಾತ್ರರಾಗ್ತಾರೆ. ಆದ್ದರಿಂದಲೇ ಒಂದು ಮಾತಿದೆ, ಇನ್ನೊಬ್ಬರ ದುಃಖದಲ್ಲಿ ಅಳುವಷ್ಟು ಸುಲಭವಲ್ಲ ಇನ್ನೊಬ್ಬರ ಸುಖವನ್ನು ಆನಂದಿಸುವುದು. ದುಃಖದಲ್ಲಿ ಅಳೋದು ಸುಲಭ,
ಇನ್ನೊಬ್ಬರ ಸುಖವನ್ನು ಸಹಿಸಿಕೊಂಡು ಅದನ್ನು ಶ್ಲಾಘಿಸುವುದು ಸುಲಭದ ಮಾತಲ್ಲ. ಆದರೆ ನೆನಪಿಟ್ಕೊಳ್ಬೇಕು, ನಾವು ನಡೆಯೋದು ಕಾಲುಗಳಿಂದ, ನಾವು ಮುನ್ನಡೆಯುವುದು ಬುದ್ಧಿಯಿಂದ. ಆದ್ದರಿಂದ ಶರೀರ ಮತ್ತು ಬುದ್ಧಿಯನ್ನು ಚೊಕ್ಕಟವಾಗಿಟ್ಕೋಬೇಕು ಅಂತ ಹೇಳ್ತಾರೆ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ. ಇವೆರಡನ್ನೂ ಯಾವಾಗಲೂ ಎಚ್ಚರಿಕೆಯಿಂದ ಚೊಕ್ಕಟವಾಗಿ ಇಟ್ಕೋಬೇಕು. ಮಹಾತ್ಮ ಗಾಂಧಿ ಹೇಳ್ತಾರೆ, ಯಾವ ವ್ಯಕ್ತಿ ತನಗೆ ತಾನೇ ನಿಯಂತ್ರಣ ಹಾಕ್ಕೊಳ್ತಾನೋ ಅವನು ಸ್ವಾತಂತ್ರ್ಯವೆಂಬ ಒಂದು ಮಹಾ ವರವನ್ನು ತನ್ನ ಶ್ರೇಯಸ್ಸಿಗಾಗಿ ಸಮರ್ಪಕವಾಗಿ ಬಳಸ್ಕೊಳ್ತಾನೆ. ಈ ದಿಕ್ಕಿನಲ್ಲಿ ನಮ್ಮ ಚಿಂತನೆ ನಡೆದಾಗ ಒತ್ತಡ ಯಾಕೆ? ಕರ್ತವ್ಯವನ್ನು ಪ್ರೀತಿಸೋಣ, ಕರ್ತವ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸೋಣ. ಕರ್ತವ್ಯವನ್ನು ಚಾಕರಿಯಂತೆ ಮಾಡೋದು ಬೇಡ, ಯಜಮಾನಿಕೆಯ ಮನಸ್ಸಿನಿಂದ ಮಾಡೋಣ. ಆಗ ಒತ್ತಡ ಇರುವುದಿಲ್ಲ. ತನ್ನನ್ನು ಪೊರಕೆಯಾಗಿಸಿಕೊಂಡಾಗ ಧೂಳಿನ ಬಗ್ಗೆ ದೂರ ಹೇಳಬಾರದು. ನನ್ನನ್ನು ನಾನು ಪೊರಕೆಯಾಗಿಸಿಕೊಂಡಾಗ ಅಯ್ಯೋ ಧೂಳಿಲ್ಲಿ ಅಂತ ಹೇಳಬಾರ್ದು. ಪ್ರಪಂಚದಲ್ಲಿ ನೀವು ನೋಡಿ, ಮಗು ಏನಾದರೂ ಪುಟ್ಟ ಮಗು ಗಲೀಜು ಮಾಡಿಕೊಂಡಿದ್ರೆ ತಂದೆಯಾದವನು ತನ್ನ ಹೆಂಡತಿಯನ್ನು, ತಾಯಿಯನ್ನು ಕರೀತಾನೆ, ನೋಡೇ ನಿನ್ನ ಮಗು ಗಲೀಜು ಮಾಡಿಕೊಂಡಿದೆ, ನಿನ್ನ ಮಗು ಗಲೀಜು ಮಾಡಿಕೊಂಡಿದೆ ಅಂತ. ಪ್ರಪಂಚದ ಇತಿಹಾಸದಲ್ಲಿ ಯಾವ ತಾಯಿಯೂ ಕೂಡ ನೋಡ್ರಿ ನಿಮ್ಮ ಮಗು ಗಲೀಜು ಮಾಡಿಕೊಂಡಿದೆ ಅಂತ ಹೇಳಿದ್ದನ್ನು ಇವತ್ತಿಗೆ ದಾಖಲೆ ಆಗಿಲ್ಲ. ಅದು ತಾಯಿಯಾದವಳು ಆ ಮಗುವಿನ ಗಲೀಜನ್ನೂ ಕೂಡ ತನ್ನ ಪ್ರೀತಿಯಿಂದ ಅದನ್ನು ಶುದ್ಧಗೊಳಿಸ್ಬಿಡ್ತಾಳೆ ಹೊರತು ಅದು ತನ್ನ ಮಗುವಿನ ತಪ್ಪು ಅನ್ನೋ ರೀತಿಯಲ್ಲಿ ಅದನ್ನು ಬಿಂಬಿಸೋದಿಲ್ಲ. ಮಲಗಿದಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಿಕೊಳ್ತಕ್ಕಂಥ ಮಗುವನ್ನು ಶುಚಿಗೊಳಿಸಿ ಅಪ್ಪಿಕೊಂಡು ಆ ಮಗುವನ್ನು ಅದೆಷ್ಟು ತನ್ನ ಪ್ರಾಣಶಕ್ತಿಯನ್ನೇ ಹರಿಸಿ, ಟಚ್ ಥೆರಪಿ ಅಂತ ಒಂದಿದೆ ವಿಜ್ಞಾನ. ತಾಯಿಯ ಅಪ್ಪುಗೆ ಆ ಪುಟ್ಟ ಬೆಳೆಯುವ ಮಗುವಿಗೆ ಎಲ್ಲ ಶಕ್ತಿಯನ್ನು ಕೊಡುತ್ತಂತೆ. ಟಚ್ ಥೆರಪಿ ಅಂತಲೇ ಇದೆ. ಆ ನಿಟ್ಟಿನಲ್ಲಿ ಆ ಮಗು ಬೆಳೀತಾ ಹೋಗುತ್ತೆ. ಪುಟ್ಟ ಮಗು ಗಲೀಜು ಮಾಡಿಕೊಂಡಾಗ ಅದರ ಕಡೆಗೆ ತಾಯಿ ಹೊರತುಪಡಿಸಿದ್ರೆ ಬೇರೆಯವರು ಗಮನಿಸೋದು ಎಷ್ಟು ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಆದರೆ ಈ ಮಗುವೇ ಬೆಳೆದು ಒಂದು ಹೆಮ್ಮರವಾಗಿ ಒಬ್ಬ 25, 26, 27 ವರ್ಷದ ಸಮರ್ಥ ಯುವಕನಾಗಿ, ಒಬ್ಬ ಅನುಕೂಲಸ್ಥನಾಗಿ, ತಕ್ಕ ಮಟ್ಟಿಗೆ ಒಳ್ಳೆಯ ಉದ್ಯೋಗಕ್ಕೆ ಬಂದಾಗ ಆತನಿಗೆ ಹೆಣ್ಣು ಕೊಡೋದಕ್ಕೆ ಊರಿನಲ್ಲಿ ಸಾವಿರಾರು ಮನಸ್ಸುಗಳು ಆಲೋಚಿಸುತ್ತವೆ. ತಾಯಿ ಆ ಮಗು ಅಸಹಾಯಕವಾಗಿದ್ದಾಗ ಅಪ್ಪಿಕೊಳ್ತಾಳೆ. ಆದರೆ ಅವನು ಯುವಕನಾದಾಗ ಆ ಮನೆತನದೊಂದಿಗೆ ಸಂಬಂಧ ಮಾಡೋದಕ್ಕೆ ಊರಿನಲ್ಲಿ ಸಾವಿರಾರು ಕುಟುಂಬಗಳು ಒಪ್ಪಿಕೊಳ್ಳೋದಕ್ಕೆ ಸಿದ್ಧವಿದೆ. ಇದೇ ವ್ಯತ್ಯಾಸ. ಆ ನಿಟ್ಟಿನಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಎಂದೂ ಕೂಡ ನಾವು ಪೊರಕೆಯಂತಾದಾಗ ಧೂಳಿನ ಬಗ್ಗೆ ಎಂದೂ ಕೂಡ ನಾವು ಕಾಮೆಂಟ್ ಮಾಡಬಾರ್ದು. ಜಗತ್ತು ನೋಡಿ ನೀವು ಎಷ್ಟು ಸ್ವಾರಸ್ಯಕರವಾಗಿದೆ. ಅದೊಂದು ಏಣಿ. ಈ ಜಗತ್ತಿನ ಏಣಿಯಲ್ಲಿ ಎಷ್ಟೋ ಜನ ಹತ್ತಾ ಇದ್ದಾರೆ, ಎಷ್ಟೋ ಜನ ಇಳಿತಾ ಇದ್ದಾರೆ. ಗಮನಿಸ್ಬೇಕು ನಾವು ಇದನ್ನು. ಎಲ್ಲರೂ ಹತ್ತಾ ಇಲ್ಲ, ಎಲ್ಲರೂ ಇಳಿತಾ ಇಲ್ಲ. ಕೆಲವರು ಹತ್ತಾ ಇದ್ದಾರೆ, ಕೆಲವರು ಇಳಿತಾ ಇದ್ದಾರೆ. ಏರ್ಪೋರ್ಟುಗಳಲ್ಲಿ, ಮಾಲ್ಗಳಲ್ಲಿ ನೀವು ನೋಡಿರ್ತೀರಿ. ಎಷ್ಟೋ ಸಂದರ್ಭ ಕೆಲವರು ಏರ್ತಾ ಇರ್ತಾರೆ, ಕೆಲವರು ಇಳಿತಾ ಇರ್ತಾರೆ. ಅವರವರ ಕ್ರಿಯೆಯಲ್ಲಿ ಅವರು ಏನೋ ಒಂದು ಆನಂದವನ್ನು ಅನುಭವಿಸ್ತಾ ಇರ್ತಾರೆ. ಒಬ್ಬ ಮಹಾತ್ಮ ಹೇಳ್ತಾನೆ, ತುಂಬ ಸೊಗಸಾದ ಮಾತಿದು, ಈ ಪ್ರಪಂಚದಲ್ಲಿ ಇಷ್ಟೊಂದು ದಡ್ಡರಿದ್ದಾರಲ್ಲ ಯಾಕೆ? ಈ ಪ್ರಪಂಚದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ದಡ್ಡರಿದ್ದಾರಲ್ಲ ಯಾಕೆ? ಅದಕ್ಕೆ ಅವನೇ ಉತ್ತರ ಕೊಡ್ತಾನೆ, ಪ್ರಪಂಚದ ಎಲ್ಲರೂ ಕೂಡ ತಮ್ಮನ್ನು
ಬುದ್ಧಿವಂತರು ಅಂತ ತಿಳ್ಕೊಂಡ್ಬಿಟ್ಟಿದಾರಲ್ಲ, ಆದ್ದರಿಂದ ಪ್ರಪಂಚದಲ್ಲಿ ದಡ್ಡರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾನೆ. ಹಾಗಾದರೆ ಜೀವನಕ್ಕೆ ಭರವಸೆ ಏನು? ನಾನಿವತ್ತು ದಡ್ಡನೇ ಇರಬಹುದು, ನಾನು ಬುದ್ಧಿವಂತನನ್ನು ಅನುಸರಿಸೋದ್ರ ಮೂಲಕ, ಅವನ ಸ್ವಭಾವವನ್ನು ತಿಳಿಯೋದ್ರ ಮೂಲಕ, ಅವನ ಪ್ರಭಾವ ನನ್ನ ಮೇಲೆ ಆಗೋದ್ರ ಮೂಲಕ ನಾನು ಬುದ್ಧಿವಂತನಾಗ್ತೇನೆ. ಹೇಗಿದು? ನದಿಯನ್ನು ಹಿಂಬಾಲಿಸಿದ್ರೆ ನಮಗೆ ಸಮುದ್ರ ಖಂಡಿತ ಸಿಗುತ್ತೆ, ಈ ವಿಶ್ವಾಸ ಇರಬೇಕು ನಮಗೆ. ಲೆಟ್ ಅವರ್ ವರ್ಕ್ ಸ್ಪೀಕ್ ಲೌಡರ್ ದ್ಯಾನ್ ಅವರ್ ವರ್ಡ್ಸ್. ವಿಶ್ವವಿಖ್ಯಾತ ಚಿಂತಕರು ಹೇಳಿದಂಥ ಮಾತು. ನಮ್ಮ ಕೆಲಸ ನಮ್ಮ ಬಗ್ಗೆ ಮಾತನಾಡಲಿ, ನಮ್ಮ ಕೆಲಸವೇ ಮಾತನಾಡಲಿ. ಎ ಲೈಫ್ ವಿಚ್ ಡಸ್ ನಾಟ್ ಗೋ ಇನ್ ಟು ಆ್ಯಕ್ಷನ್ ಈಸ್ ಅ ಫೇಲ್ಯೂರ್. ಯಾವ ಜೀವನದಲ್ಲಿ ಕ್ರಿಯಾಶೀಲತೆಯನ್ನು ನೀವು ನೋಡೋದಿಲ್ವೋ, ಅಲ್ಲಿ ಒಂದು ರೀತಿಯಲ್ಲಿ ಕ್ರಿಯೆಯ ಚಲನಶೀಲತೆ ನೋಡೋದಿಲ್ವೋ, ಆ ಜೀವನ ನಿಜವಾದ ಅರ್ಥದಲ್ಲಿ ಅದೊಂದು ವೈಫಲ್ಯ ಅಂತ ತೀರ್ಮಾನಿಸಬೇಕಾಗತ್ತೆ. ಅವರ್ ಓನ್ ಆಕ್ಟಿವಿಟೀಸ್, ಅವರ್ ಓನ್ ಆ್ಯಕ್ಷನ್ಸ್ ಆರ್ ಅವರ್ ಸೆಕ್ಯೂರಿಟಿ ಅಂಡ್ ನಾಟ್ ದಿ ಜಡ್ಜ್ಮೆಂಟ್ ಆಫ್ ಅದರ್ಸ್. ನಾವೇನು ಕೆಲಸ ಮಾಡ್ತೇವೋ ಅದು ನಮ್ಮ ನಿಜವಾದ ರಕ್ಷಾ ಕವಚವಾಗುತ್ತೆ ಹೊರತು ಬೇರೆಯವರು ಕೊಡ್ತಕ್ಕಂಥ ತೀರ್ಪು ನಮ್ಮ ಬಗ್ಗೆ ಅದನ್ನು ತುಂಬ ತಲೆ ಕೆಡಿಸ್ಕೊಳ್ಬಾರ್ದು. ಜಗತ್ತು ಸಾಬೀತುಪಡಿಸಿದೆ, ಕೈಟ್ಸ್ ಫ್ಲೈ ಹೈ ಎಗೇನ್ಸ್ಟ್ ವಿಂಡ್ಸ್. ಗಾಳಿಪಟಗಳು ಅತ್ಯಂತ ಎತ್ತರಕ್ಕೆ ಹಾರೋದು ಬಿರುಗಾಳಿಗೆ ಸಿಕ್ಕಿದಾಗ, ಬಿರುಗಾಳಿಯ ವಿರುದ್ಧ ಹಾರಿದಾಗ ಅತ್ಯಂತ ಎತ್ತರಕ್ಕೆ ಹೋಗುತ್ತೆ. ಗಾಳಿಪಟ ಹಾರಿಸಿದ ನೆನಪು ಮಾಡ್ಕೊಳ್ಳಿ. ಪೈಲಟ್ಸ್ ಗೇನ್ ದ ರೆಪ್ಯುಟೇಷನ್ ಎಗೇನ್ಸ್ಟ್ ಸ್ಟಾರ್ಮ್ಸ್ ಅಂಡ್ ಟೆಂಪೆಸ್ಟ್ಸ್. ವಿಮಾನ ನಡೆಸುವಂತಹ ವ್ಯಕ್ತಿಗಳಿಗೆ ನಿಜವಾದ ಗೌರವ ಮಾನ್ಯತೆಗಳು ಬಂದದ್ದು ಅವರು ಪ್ರತಿ ದಿವಸವೂ ಸಮಯಕ್ಕೆ ಸರಿಯಾಗಿ ವಿಮಾನವನ್ನು ಕರ್ಕೊಂಡು ಬಂದಿದ್ರಲ್ಲ, ಬದಲಾಗಿ ಯಾವುದೇ ಚಂಡಮಾರುತ, ಬಿರುಗಾಳಿ, ಪ್ರಾಕೃತಿಕ ವಿಕೋಪಗಳ ನಡುವೆಯೂ ಅವರು ಸುರಕ್ಷಿತವಾಗಿ ಸಂಚರಿಸಿ ಜನರನ್ನು ಪ್ರಾಣಹಾನಿಯಿಂದ ಪಾರು ಮಾಡಿದ್ರಲ್ಲ, ಆದ್ದರಿಂದ ಅವರನ್ನು ಜಗತ್ತು ಗೌರವಿಸುತ್ತೆ ಅನ್ನೋದನ್ನ ಗಮನಿಸಬೇಕು. ವಿ ಮಸ್ಟ್ ಬಿ ಬೋಲ್ಡ್, ಅಟ್ ದಿ ಸೇಮ್ ಟೈಮ್ ವಿ ಮಸ್ಟ್ ಬಿ ಈಕ್ವಲಿ ಸೆನ್ಸಿಬಲ್. ನಾವು ಕೇವಲ ಧೈರ್ಯಶಾಲಿಗಳಾಗಿದ್ದರಷ್ಟೇ ಸಾಲದು, ನಾವು ವಿವೇಕಶಾಲಿಗಳು ಆಗಿರಬೇಕು ಅನ್ನುವಂಥದ್ದು ನಮ್ಮ ದಿನನಿತ್ಯದ ಜೀವನದ ಕ್ಷಣ ಕ್ಷಣದ ವಿಚಾರವಾಗಿ ನೆನಪಾಗಬೇಕು. ನಾವು ಹತಾಶರಾಗಬೇಕಾಗಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ದುಗುಡಕ್ಕೆ ಒಳಗಾಗಬೇಕಾಗಿಲ್ಲ. ಯಾಕೆ ಅಂತಂದರೆ ನಾವು ಹತಾಶರಾಗೋದು ಯಾಕೆ ಅಂತ ಪತ್ತೆ ಹಚ್ಚೋಣ. ಈಗ ಯಾಕೆ ಹತಾಶರಾಗ್ತೇವೆ ನಾವು? ನಮ್ಮ ಅವಶ್ಯಕತೆಗಳನ್ನು ಸಂಪಾದಿಸಿಕೊಳ್ಳುವ ವಿಷಯದಲ್ಲಿ ವಿಫಲರಾದಾಗ ಹತಾಶರಾಗ್ತೇವೆ. ನಮ್ಮ ಕಾರ್ಯವಿಧಾನದಲ್ಲಿ ಸೋಲು ವೈಫಲ್ಯ ಕಂಡಾಗ ಹತಾಶರಾಗ್ತೇವೆ. ಅನಾರೋಗ್ಯ ಪೀಡಿತರಾದಾಗ, ನಮ್ಮ ಬಗ್ಗೆ ನಮಗೇ ಕೀಳರಿಮೆ ಇದ್ದಾಗ, ನಮ್ಮಲ್ಲಿ ಬೌದ್ಧಿಕ ಸಾಮರ್ಥ್ಯದ ಕೊರತೆ ಇದ್ದಾಗ ನಾವು ಹತಾಶರಾಗ್ತೇವೆ. ಸೋಲಿಗೆ ಧೃತಿಗೆಡ್ತೇವೆ, ಕರ್ತವ್ಯವನ್ನು ಕೈ ಚೆಲ್ತೇವೆ, ತಲೆ ಮೇಲೆ ಕೆಲಸ ಮಾಡಬೇಕಾದ ಕೈಯನ್ನು ತಲೆ ಮೇಲೆ ಇಟ್ಕೊಂಡು ಕೂತ್ಕೊಳ್ತೇವೆ. ಅಷ್ಟೇ ಅಲ್ಲ, ಯಾವುದೋ ಒಂದು ರೀತಿಯಲ್ಲಿ ವ್ಯಸನಗಳ ಕಡೆಗೆ ಮುಖ ಮಾಡ್ತೇವೆ. ಉತ್ತರ ಸಿಗಲಿಲ್ಲ, ಸಮಾಧಾನ ಆಗಲಿಲ್ಲ ಅಂದರೆ ಆತ್ಮಹತ್ಯೆಗೂ ಶರಣಾಗ್ಬಿಡ್ತೇವೆ. ಆದರೆ ನಾವು ನೆನಪಿಟ್ಕೊಳ್ಬೇಕು, ಕೆಲಸವನ್ನು ಅರ್ಧಕ್ಕೆ ಯಾರು ಕೈ ಬಿಡ್ತಾರೋ, ತನ್ನ ಪಾಲಿನ ಕರ್ತವ್ಯವನ್ನು ಯಾರು ಅರ್ಧಕ್ಕೆ ಕೈ ಬಿಡ್ತಾರೋ, ಪ್ರಪಂಚ ಅವರನ್ನು ಪೂರ್ತಿ ಕೈ ಬಿಡುತ್ತದೆ. ಪ್ರಪಂಚ ಮತ್ತು ನಮ್ಮ ನಡುವೆ ಇರುವ ಒಪ್ಪಂದ ಇದು, ಒಡಂಬಡಿಕೆ. ನಾನು ಕೆಲಸವನ್ನು ಅರ್ಧದಲ್ಲಿ ಕೈ ಬಿಟ್ಟರೆ ಜಗತ್ತು ನನ್ನನ್ನು ಪೂರ್ತಿಯಾಗಿ ಕೈ ಬಿಡುತ್ತೆ.
ಚಿಂತೆಯನ್ನು ಮರಿಬೇಕು ಅಂತ ಮದ್ಯಕ್ಕೆ ಬಾಯಿ ಹಚ್ಚುವುದು ಆಘಾತಕಾರಿ. ಚಿಂತೆಯಿಂದ ಪಾರಾಗೋದಕ್ಕೆ ದುರ್ವ್ಯಸನಗಳಿಗೆ ಶರಣಾಗುವಂಥದ್ದು ಆಘಾತಕಾರಿ. ಮದ್ಯ ವ್ಯಸನಿಗಳು ಎಲ್ಲ ಗೊತ್ತಿದೆ, ನಿಮಗೆಲ್ಲ ಗೊತ್ತಿದೆ. ಇದು ಮನುಷ್ಯನನ್ನಾಗಿ ಉಳಿಸಲಾರವು. ಡ್ರಗ್ಸ್ ಗಮನಿಸಿದ್ರೆ ಕಳೆದ 1 ವರ್ಷದಲ್ಲಿ ಇದೆಲ್ಲ ಹೇಗದು? ಮನುಷ್ಯ ತನ್ನ ಸಮಸ್ಯೆಗಳಿಂದ ಆಚೆಗೆ ಬರಬೇಕು ಅಂದರೆ ಸಮಸ್ಯೆಗಳ ಮೂಲಕವೇ ಹೋರಾಟದಿಂದ ಬರಬೇಕು. ಸ್ವಾಮಿ ವಿವೇಕಾನಂದರು ಎಚ್ಚರಿಸಿದ್ದಾರೆ ಜಗತ್ತನ್ನು. ದ ನಿಯರೆಸ್ಟ್ ರೂಟ್ ಟು ಹೆವೆನ್ ಈಸ್ ಥ್ರೂ ಹೆಲ್. ಸ್ವರ್ಗಕ್ಕೆ ಅತಿ ಹತ್ತಿರದ ಮಾರ್ಗ ನರಕದ ಮೂಲಕವೇ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿದರು, ಕಾಡಿನಲ್ಲಿ ನಾವು ಸಂಚರಿಸ್ತಾ ಇರ್ತೇವೆ, ನಮ್ಮ ಹಾದಿಯಲ್ಲಿ ಸಿಕ್ಕಾಪಟ್ಟೆ ಮುಳ್ಳುಗಳು ಬಿದ್ದಿರುತ್ತೆ, ಮರಗಳಿಂದ ಮುಳ್ಳುಗಳು ಕೆಳಕ್ಕೆ ಬಿದ್ದಿರುತ್ತವೆ, ಹಾದಿಯ ತುಂಬ ಮುಳ್ಳಿನ ಹಾದಿಯ ಆಗೋಗಿರುತ್ತದು. ಈಗ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು. ಏನು ಮಾಡೋದು? ಒಂದು ಕಡೆಯಿಂದ ಮುಳ್ಳನ್ನು ಆಯ್ದು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಆದರೆ ನೆನಪಿಟ್ಕೊಳ್ಳಿ, ಆಯ್ದಾಕ್ಷಣ ಹಿಂದೆ ಮುಳ್ಳು ಬೀಳೋದಿಲ್ವ? ಮತ್ತೆ ಮುಳ್ಳು ಬೀಳುವ ಪ್ರಕ್ರಿಯೆ ಅದು ನಿರಂತರ. ಮುಳ್ಳು ಬೀಳೋದನ್ನು ತಡೆಯೋದಕ್ಕಾಗೋದಿಲ್ಲ ಕಾಡಿನಲ್ಲಿ. ಆದರೆ ನೆನಪಿಟ್ಕೋ, ಮುಳ್ಳುಗಳನ್ನು ಆಯುವಂಥದ್ದು ಅದು ವಿವೇಕಯುತವಾದಂತಹ ಕ್ರಿಯೆ ಅಲ್ಲ. ಬದಲಾಗಿ ಕಾಡಿನಲ್ಲಿ ಮುಳ್ಳುಗಳು ಶೋಭೆ. ಆ ಮುಳ್ಳುಗಳು ನನಗೆ ಚುಚ್ಚದಂತೆ ನಾನು ಪಾದರಕ್ಷೆ ಧರಿಸಿ ಸಂಚರಿಸಬೇಕಾದ್ದು ಅದು ವಿವೇಕದ ವಿಷಯ. ಓ ಮನುಷ್ಯನೇ, ಕಾಡನ್ನು ನೀನು ಮುಳ್ಳಿನಿಂದ ಮುಕ್ತನನ್ನಾಗಿಸಲು ಹೋಗಬೇಡ. ಕಾಡಿಗೆ ಮುಳ್ಳೇ ಶೋಭೆ. ಕಾಡಿನಲ್ಲಿ ಮುಳ್ಳು ಇರುತ್ತೆ, ಅದು ನಿಜ. ನಿರಂತರವಾಗಿ ಮುಳ್ಳು ಬೀಳ್ತಾ ಇರುತ್ತೆ, ನಿಜ. ನೀನು ಅದರಿಂದ ರಕ್ಷಣೆ ಪಡ್ಕೋಬೇಕು ಅಂದರೆ ಪಾದರಕ್ಷೆ ಹಾಕ್ಕೊಂಡು ಹೋಗಬೇಕು. ಇದು ನಿನ್ನ ವಿವೇಕದ ನಿರ್ಧಾರ. ಯೋಚನೆ ಮಾಡಬೇಕು ನಾವು. ಕೆಲಸವನ್ನು ಅರ್ಧಕ್ಕೆ ಕೈ ಬಿಡಬಾರ್ದು ಅನ್ನೋ ವಿಚಾರ ಆದಮೇಲೆ ಜೀವನ ಬೆಂಗಾಡು ಅಂತ ಅನಿಸ್ಬಹುದು. ಇಲ್ಲಿ ಸಜ್ಜನರ ಸ್ನೇಹ ತಂಗಾಳಿಯಾಗತ್ತೆ ಅನ್ನೋದನ್ನು ಮರಿಬಾರ್ದು. ನಿಜ, ಜೀವನ ಬೆಂಗಾಡ ಅನಿಸ್ಬೋದು. ಆದರೆ ಸಜ್ಜನರೊಂದಿಗಿನ ಸ್ನೇಹ ನಮ್ಮನ್ನು ನಿಷ್ಪಕ್ಷಪಾತವಾಗಿ ತಿದ್ದಿ ನಮ್ಮನ್ನು ಉತ್ತಮ ಮಾರ್ಗದಲ್ಲಿ ಪ್ರೇರೇಪಿಸುವಂತಹ ಸಜ್ಜನ ಸ್ನೇಹಿತರ ಒಂದು ಸ್ನೇಹ ಇದೆಯಲ್ಲ, ಅದು ತಂಗಾಳಿಯೇ ಹೌದು. ಕೆಲವೊಮ್ಮೆ ಅನಿಸುತ್ತೆ ಇದು ವಿಚಿತ್ರ ಅಂತ, ಆದರೂ ಇದು ಸತ್ಯ ಅಂತ ಒಪ್ಕೋಬೇಕಾಗತ್ತೆ. ನಮ್ಮ ಬದುಕಿನಲ್ಲಿ ನಮಗೆ ಅನುಭವ ಆಗ್ತಕ್ಕಂಥ ಪ್ರಪಂಚ ಕಂಡಾಗ ನಮ್ಮ ಗಮನಕ್ಕೆ ಬರ್ತಕ್ಕಂಥ ವಿಷಯ. ಕೆಲಸ ಮಾಡಿ ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರೇ ಅಧಿಕ. ಕೆಲಸ ಮಾಡಿ ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರೇ ಅಧಿಕ. ಆದರೆ ನೆನ್ಪಿಟ್ಕೊಳ್ಳಿ, ಕೆಲಸ ಮಾಡುವವನಿಗೆ ಚಿಂತೆ ಇದ್ದರೂ ಕೆಲಸದ ಮೂಲಕ ಚಿಂತೆಯನ್ನು ಚಿಂತನೆಯಾಗಿ ಪರಿವರ್ತಿಸಿಕೊಳ್ಳಬಲ್ಲ ಸಾಮರ್ಥ್ಯ ಅವನಲ್ಲಿರುತ್ತೆ. ವಿವೇಕಾನಂದರು ಹೇಳ್ತಾರೆ, ಕಾರ್ಯವನ್ನು ಶ್ರದ್ಧೆಯಿಂದ ಪ್ರಾರಂಭ ಮಾಡು. ಹಂತ ಹಂತದ ನಿನ್ನ ಯಶಸ್ಸು ಅದೇ ನಿನಗೆ ದಾರಿ ಮಾಡಿಕೊಡುತ್ತೆ ಮುಂದೆ ಸಂಚರಿಸೋದಕ್ಕೆ. ನಿನಗೆ ಸನ್ಮಾರ್ಗ ತೋರಿಸುತ್ತದು. ನಿನ್ನ ಇಚ್ಛೆ, ಕಾರ್ಯನಿರ್ವಹಿಸುವ ವಿಚಾರದಲ್ಲಿ ನಿನ್ನ ಇಚ್ಛೆ ದೃಢವಾಗಿರಲಿ. ಅದು ಒಂದು ಉತ್ತಮ ಸಂಕಲ್ಪವಷ್ಟೇ ಅಲ್ಲ, ಈ ಸಂಕಲ್ಪ ನಿನ್ನನ್ನು ಕಾರ್ಯಶೀಲನನ್ನಾಗಿ ಮಾಡಬೇಕು. ಕೇವಲ ಬಯಕೆಗಳಿಂದ ನಮ್ಮ ಆಸೆಗಳು ಪೂರೈಸೋದಿಲ್ಲ, ಪ್ರಯತ್ನಗಳನ್ನು ಮಾಡಬೇಕು. ಮಹಾತ್ಮ ಗಾಂಧಿ ಒಂದು ಮಾತು ಹೇಳ್ತಾರೆ. ನಾನು ಹೇಳಿದ ಮೊದಲನೇ ಮಾತು ಲಿಯೋ ಟಾಲ್ಸ್ಟಾಯ್ ಹೇಳಿದ್ದು, ಕೆಲಸ ಮಾಡಿ ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರೇ ಅಧಿಕ. ಮಹಾತ್ಮ ಗಾಂಧಿ ಹೇಳ್ತಾರೆ, ದುಡಿದು ಸತ್ತವರಿಗಿಂತ ಕುಡಿದು ಸತ್ತವರೇ ಅಧಿಕ. ನೋಡಿದ್ರ ಎಂಥ ರಾಂಗ್ ಡಿಸಿಷನ್.
ಜೀವನದಲ್ಲಿ ಎಂಥ ದಾರಿ ತಪ್ಪಿದಂತಹ ಒಂದು ಅತ್ಯಂತ ಆಘಾತಕಾರಿಯಾದ ಒಂದು ನಿರ್ಧಾರ ಬಂದ್ಬಿಟ್ಟಿರುತ್ತೆ. ಬದುಕಿನಲ್ಲಿ ಮುನ್ನಡೆ ಸಾಧಿಸದೇ ಇದ್ದರೆ ಅದು ಹಿನ್ನಡೆ ಅಂತಲೇ ಅರ್ಥ. ನೆನಪು ಮಾಡ್ಕೊಳ್ಳಿ, ಸ್ವಯಂ ಸೇವಾಕರ್ತ, ಸ್ವಪ್ರೇರಣೆಯಿಂದ ಕೆಲಸ ಮಾಡುವಂಥ ವ್ಯಕ್ತಿ ಇದಾನಲ್ಲ, ಸ್ವಯಂ ಸೇವಾಕರ್ತ, ಅವನಿದ್ದಾಗ ಅವನು 10 ಜನ ಬಲವಂತಕ್ಕೆ ಬಂದವರಿಗಿಂತಲೂ ಅತ್ಯುತ್ತಮ. ಬಲವಂತಕ್ಕೆ ನೀವು ಕರ್ಕೊಂಡು ಬನ್ನಿ, ಅವ್ರನ್ನ ಹೇಗೋದೇ ದೊಡ್ಡ ಕೆಲಸ ಆಗುತ್ತೆ. ಒಮ್ಮೆ ಒಬ್ಬ ಕೆಲಸಗಾರನನ್ನು ನಾನು ಕೇಳಿದೆ, ನೀನು ಮಾಡ್ತಾ ಇರ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಿನ್ನ ಮನಸ್ಸಿಗೆ ಒಪ್ಪುತ್ತಾ? ಆತ ಹೇಳ್ದ, ಯಾಕೆ ಸ್ವಾಮಿ ಹಾಗೆ ಪ್ರಶ್ನೆ ಮಾಡ್ತೀರಿ, ನಾನು ಮಾಡ್ತಾ ಇಲ್ವಾ ಸರಿಯಾಗಿ ಕೆಲಸ? ಮಾಡ್ತಾ ಇದ್ದೀನಲ್ಲ, ಇನ್ನೆಷ್ಟು ಮಾಡೋಕ್ಕಾಗತ್ತೆ? ಓಹೋ, ಭಾಳ ಉತ್ತಮ ಬುದ್ಧಿವಂತಿಕೆಯ ಉತ್ತರವೇ. ಇದಾದ ಒಂದು 15 ದಿವಸ ಆದಮೇಲೆ ನಾನು ಹೇಳಿದೆ, ನಿನಗೆ ಇಂತಿಷ್ಟು ಕೆಲಸ ಮಾಡಬೇಕು ಅಂತ ಪಟ್ಟಿ ಮಾಡಿಕೊಡ್ತೇನೆ, ನೀನು ದಯವಿಟ್ಟು ಈ ಕೆಲಸಗಳನ್ನು ಮಾಡಬೇಕು. ಆಗ ಅವನು ಹೇಳ್ದ, ಆದಷ್ಟು ಮಾಡ್ತೀನಿ ನಾನು. ಓಹೋ, ಇದು ಕೂಡ ಬುದ್ಧಿವಂತಿಕೆಯ ಉತ್ತರ. ಅದಾದ 2 ತಿಂಗಳಿಗೆ ಹೇಳಿದೆ ನಾನು, ನೀನು ಮಾಡ್ತಾ ಇರೋ ಕೆಲಸದಿಂದ ನನಗೆ ಖುಷಿಯಾಗಿದೆ, ನಿನ್ನನ್ನು ಮೇಸ್ತ್ರಿ ಮಾಡ್ತೀನಿ, ನಿನ್ನ ಕೈ ಕೆಳಗೆ 3 ಜನ ಕೆಲಸಗಾರರನ್ನು ಕೊಡ್ತೀನಿ, ಆ 3 ಜನರ ಹತ್ರ ನೀನು ಉತ್ತಮವಾಗಿ ಕೆಲಸ ಮಾಡಿಸ್ಬೇಕು. ಆಗವನು ತಲೆ ಕೆರ್ಕೊಳ್ತಾ ಹೇಳ್ದ, ಸ್ವಾಮಿ, ನಾವು ಹೇಳಿದ್ದು ಯಾರು ಮಾಡ್ತಾರೆ ಸ್ವಾಮಿ ಇವತ್ತು? ಕೆಲಸಗಾರರು ಅಂದ್ರೇ ಬಹಳ ಕಷ್ಟ. ಯಾರೂ ಮಾಡೋದಿಲ್ಲ ಗುರುಗಳೇ, ಕೆಲಸ ಯಾರೂ ಮಾಡೋದಿಲ್ಲ. ನಾನು ಕೇಳಿದೆ, ನೀನು ಕೆಲಸ ಮಾಡಿಸಯ್ಯ ಅಂತ ಹೇಳ್ತಿರೋದು ನಾನು, ಏನನ್ಸುತ್ತೆ ಅಂತ. ಆಗ ಅವನು ಹೇಳ್ದ, ಕೆಲಸಗಾರರ ಹತ್ರ ಕೆಲಸ ಮಾಡಿಸೋದಿದೆಯಲ್ಲ ಸ್ವಾಮೀಜಿ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ. ಆಗ ಆತನಿಗೆ ಹೇಳಿದೆ ನಾನು, ಈಗ ನನ್ನ ಪರಿಸ್ಥಿತಿ ಎಷ್ಟು ಕಷ್ಟ ಅಂತ ಅರ್ಥ ಆಯ್ತೇನೋ ನಿನಗೆ? ನಾನು ನಿನ್ನನ್ನು ಕೆಲಸ ಮಾಡು ಅಂದಾಗ ನೀನು ಒಂದು ಪಟ್ಟಿ ಕೊಡ್ತೀಯ, ಸಬೂಬುಗಳ ಪಟ್ಟಿ. ಹೋಗಲಿ, ನೀನು ಮೇಸ್ತ್ರಿ ಆಗೋ ಮುಖಂಡನಾಗಿ 4 ಜನಕ್ಕೆ ನಿನ್ನ ಕೈ ಕೆಳಗೆ ಕೆಲಸ ಮಾಡಲಿ ಅಂದರೆ ಯಾರು ಮಾಡ್ತಾರೆ ಅಂತಂತೀಯ. ನೋಡಿ, ಇದು ಇವತ್ತಿನ ಪರಿಸ್ಥಿತಿ. ಒಬ್ಬ ಗ್ರೂಪ್ ಡಿ ಎಂಪ್ಲಾಯಿಯ ಮನೋಧರ್ಮ ಇದು. ಇಷ್ಟರ ಮಟ್ಟಿಗೆ ಆ ಮನಸ್ಸುಗಳು ಯೋಚನೆ ಮಾಡ್ತಾ ಇರುತ್ತೆ. ಹಣ, ಈ ಪ್ರಪಂಚದಲ್ಲಿ ಹಣದ ಬಗ್ಗೆ ಏನು ಹೇಳೋಣ ನಾವು? ಮ್ಯಾನ್ ಗೇವ್ ವ್ಯಾಲ್ಯೂ ಟು ಎ ಪೀಸ್ ಆಫ್ ಪೇಪರ್, ಬಟ್ ಟುಡೇ ದಟ್ ಪೀಸ್ ಆಫ್ ಪೇಪರ್ ಈಸ್ ಎವ್ಯಾಲ್ಯೂಯೇಟಿಂಗ್ ಮ್ಯಾನ್. ಒಂದು ಕಾಗದಕ್ಕೆ ಇದು 5 ರೂಪಾಯಿ, ಇದು 10 ರೂಪಾಯಿ, ಇದು 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಅಂಥೇಳಿ ಕಾಗದದ ಚೂರಿಗೆ ಬೆಲೆ ಕೊಟ್ಟವನು ಮನುಷ್ಯ, ಬೆಲೆ ಕಟ್ಟಿದವನು ಮನುಷ್ಯ. ಆದರೆ ಇವತ್ತು ಈ ಕಾಗದದ ಚೂರುಗಳೇ ಮನುಷ್ಯನನ್ನು ಅಳೆಯುತ್ತಿವೆ. ಇದು ಆಘಾತಕಾರಿ. ಹಣಕ್ಕೆ ಯಾವ ಸ್ಥಾನ ಕೊಡಬೇಕಾಗಿತ್ತು? ಲೆಟ್ ಮನಿ ಹ್ಯಾವ್ ಎ ಪ್ಲೇಸ್ ಇನ್ ಅವರ್ ಮೈಂಡ್ ಅಂಡ್ ನಾಟ್ ಇನ್ ಅವರ್ ಹಾರ್ಟ್. ಇದು ವಿವೇಚನೆಯ ಉತ್ತರವಾಗಿತ್ತು. ಹೀಗಾಗಿ ಪ್ರಪಂಚವನ್ನು ಗಮನಿಸ್ತಾ ಹೋಗಿ ಹಣವನ್ನು ಬೈಯೋದು ಬೇಡ. ಅರ್ಥ ಮಾಡ್ಕೊಳ್ಳಿ, ಹಣ ಅಂತಕ್ಕಂಥದ್ದು ವಿವೇಕಿಗಳ ಸೇವಕ, ದಡ್ಡನ ಯಜಮಾನ. ಹಣ ವಿವೇಕಿಯನ ಪಾತ್ರಕ್ಕೆ, ವಿವೇಕಿಯ ಮಾತಿಗೆ ಸೇವಕ. ವಿವೇಕಿಗಳ ಸೇವಕ ಹಣ, ದಡ್ಡನಿಗೆ ಯಜಮಾನ. ಅದು ಆ ದೃಷ್ಟಿಯಲ್ಲಿ ಹಣದ ಬಗ್ಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ ಹಿರಿಯರು. ಹಣ ಗೊಬ್ಬರ ಇದ್ದ ಹಾಗೆ, ಕೂಡಿಟ್ಟರೆ ವಾಸನೆ, ಹರಡಿದರೆ ಫಲವತ್ತಾದ ಬೆಳೆ. ಹಣ ಗೊಬ್ಬರವಿದ್ದ ಹಾಗೆ, ಕೂಡಿಟ್ಟರೆ ವಾಸನೆ, ಹರಡಿದರೆ ಫಲವತ್ತಾದ ಬೆಳೆ. ಇದು ಹಣದ ಬಗ್ಗೆ ನಮ್ಮ ವಿವೇಚನೆ ಆಗಿರಬೇಕು. ಹಾಗಾದರೆ ವಿವೇಕದ ನಡೆ ಅಂತ ಅಂತೀವಲ್ಲ, ಏನದು? ವಿವೇಕದ ನಡೆ ನಮ್ಮ ಕಾರ್ಯರಂಗದಲ್ಲಿ ಯಾವ ರೀತಿಯಲ್ಲಿ ನಾವು ಗುರುತಿಸ್ಕೋಬೇಕು? ನಮ್ಮ ಕಚೇರಿಗಳನ್ನೇ ಸ್ವಲ್ಪ ಗಮನಿಸೋಣ.
ನಮ್ಮ ಮೆಥಡ್ ಆಫ್ ವರ್ಕಿಂಗ್ ಹೇಗಿದೆ ಅನ್ನೋದನ್ನು ನೋಡೋಣ. ಯಾವುದು ವಿವೇಕದ ನಡೆ ಈ ಎರಡರಲ್ಲಿ? ಕೆಲಸಕ್ಕೆ ಆಯ್ಕೆ ಮಾಡಿದ ಜನರನ್ನು ಆಮೇಲೆ ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡೋದಾ? ಕೆಲಸಕ್ಕೆ ಆಯ್ಕೆ ಮಾಡಿದ ಜನರನ್ನು ಆಮೇಲೆ ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡೋದಾ? ಅಥವಾ ಯೋಗ್ಯ ಜನರನ್ನೇ ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ಳೋದಾ? ಒಬ್ಬರು ಶಿಕ್ಷಕರು ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ರಂತೆ ವಿದ್ಯಾರ್ಥಿಗಳಿಗೆ. ಮಕ್ಕಳು ಮತ್ತೆ ಅವ್ರು ಸಿಕ್ಕಿದಾಗ ಕೇಳ್ತಾ ಇದ್ರಂತೆ, ಸರ್ ನೀವು ಟೆಂಪರವರಿನಾ ಅಂತ. ಅದಕ್ಕೆ ಆ ಶಿಕ್ಷಕರು ಹೇಳ್ತಾ ಇದ್ರಂತೆ, ನಿನ್ನೆವರೆಗೂ ನಾನು ಈ ಶಾಲೆಯಲ್ಲಿ ಟೆಂಪರವರಿ, ಸಾಯಂಕಾಲ ನನಗೆ ಕೆಲಸ ಖಾತ್ರಿ ಆಯಿತು, ಇನ್ಮೇಲೆ ನಾನು ನಿಮ್ಮ ಪಾಲಿಗೆ ಪರ್ಮನೆಂಟ್ ವರಿ ಅಂತ ಹೇಳಿ. ನೀವು ಕೆಲಸ ಮಾಡುವಂಥ ವಾತಾವರಣವನ್ನು ನೋಡಿ, ಅವನು ಡೈಲಿ ವೇಜಸ್ನವನಾದಾಗ, ಪ್ರೊಬೇಷನರ್ ಆದಾಗ, ಅಥವಾ ಅವನೊಬ್ಬ ಗೆಸ್ಟ್ ಫ್ಯಾಕಲ್ಟಿ ಅಂತಾದಾಗ, ಅವನ ವಿನಯ ವಿಧೇಯತೆಯನ್ನು ನೋಡಿ, ಅವನ ಜಾಗ ಕನ್ಫರ್ಮ್ ಆದಾಗ, ಅವನು ಖಾಯಂ ಆದಾಗ, ಅವನು ಖಾಯಂ ಮಾನವ ಸಂಪನ್ಮೂಲವಾಗ್ತಾನ ಅಥವಾ ಖಾಯಂ ತಲೆನೋವಿನ ಮನುಷ್ಯನಾಗ್ತಾನ? ಇದು ಸ್ವತಂತ್ರ ಭಾರತ ತುಂಬ ಗಹನವಾಗಿ ಗಮನಿಸಬೇಕಾಗಿದೆ. ಕಷ್ಟದ ಜೀವನವನ್ನು ಶಿಸ್ತಿನ ಪಾಠಶಾಲೆ ಅಂತ ಕರೆದ್ರು ನಮ್ಮ ಹಿರಿಯರು. ಕರ್ತವ್ಯ ಮಗ್ನ ವ್ಯಕ್ತಿ ಇದಾನಲ್ಲ, ಅವನ ತಂಟೆಗೆ ಪ್ರಪಂಚ ಕೂಡ ಹೋಗೋದಕ್ಕೆ ಯೋಚನೆ ಮಾಡುತ್ತಂತೆ. ಹೋಗ್ಬೇಕಾ ಬೇಡವಾ? ಹೋಗೋದು ಬೇಡ ಅಂತಲೇ. ಕರ್ತವ್ಯ ಮಗ್ನ ವ್ಯಕ್ತಿಯ ವಿಷಯದಲ್ಲಿ ಪ್ರಪಂಚವೂ ಗೌರವ ತೋರಿಸುತ್ತಂತೆ. ಆದರೆ ಕೆಲಸವನ್ನು, ನಾನಾಗಲೇ ಹೇಳಿದ್ನಲ್ಲ, ಕೆಲಸವನ್ನು ಅರ್ಧಕ್ಕೆ ಬಿಟ್ಟ ವ್ಯಕ್ತಿಯನ್ನು ಜಗತ್ತು ಪೂರ್ಣವಾಗಿ ಕೈ ಬಿಡುತ್ತಂತೆ. ಈ ವಿವೇಚನೆಯ ಮಾತುಗಳು ನಮಗೆ ನೆನಪಿರಬೇಕು. ಯಶಸ್ಸಿನ ಗುಟ್ಟು, ನಾನು ಯಾವುದೇ ರೀತಿ ಒತ್ತಡದಿಂದ ಪಾರಾಗಬೇಕು ಅಂದರೆ ನನ್ನ ಕಾರ್ಯಕ್ಷೇತ್ರದಲ್ಲಿ ನಾನು ಹೇಗಿರಬೇಕು? ನನ್ನಲ್ಲಿ ಕರ್ತವ್ಯ ಪ್ರಜ್ಞೆ ಇರಬೇಕು, ಸಾಧಿಸ್ತೀನಿ ಅಂತಕ್ಕಂಥ ಛಲ ಇರಬೇಕು, ನಿರಂತರವಾದ ಪ್ರಯತ್ನ ಮುಂದುವರಿಬೇಕು. ವಿವೇಕದಿಂದ ತಿಳ್ಕೊಳ್ಬೇಕು, ಅವಸರದಿಂದ ಏನೂ ಕೂಡ ಸಾಧಿಸೋದಕ್ಕಾಗೋದಿಲ್ಲ. ಅವಸರದಿಂದ ಪ್ರಗತಿ ಅದೊಂದು ಮರೀಚಿಕೆ. ಅವಸರದಿಂದ ಪ್ರಗತಿಯ ಸಾಧನೆ, ಪ್ರಗತಿಯ ಗಳಿಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಮನಃಶಾಸ್ತ್ರಜ್ಞರು ಹೇಳಿದರು, ಅವರ್ ಏಮ್ ಈಸ್ ನಾಟ್ ಟು ಸಿ ವಾಟ್ ಲೈಸ್ ಡಿಮ್ಲಿ ಅಟ್ ಅ ಡಿಸ್ಟೆನ್ಸ್, ಬಟ್ ಟು ಡೂ ವಾಟ್ ಲೈಸ್ ಕ್ಲಿಯರ್ಲಿ ಅಟ್ ಹ್ಯಾಂಡ್. ದೂರದಲ್ಲಿ ಅಸ್ಪಷ್ಟವಾಗಿ ಕಾಣ್ತಾ ಇರೋದನ್ನು ನೋಡ್ತಾ 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 ಎಡು ಬೀಳೋದಕ್ಕಿಂತ ಕೈಯಲ್ಲಿರ್ತಕ್ಕಂಥ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸು. ಇದನ್ನೇ ಮತ್ತೂ ವಿವೇಚನೆಯಿಂದ ಹೇಳಿದ್ರು ಹಿರಿಯರು. ದೂರದಲ್ಲಿರೋದ್ರ ಬಗ್ಗೆ ಕಣ್ಣಿಡು, ದೂರದಲ್ಲಿರೋದ್ರ ಬಗ್ಗೆ ಕಣ್ಣಿಡು, ಆದರೆ ಹತ್ತಿರದಲ್ಲಿರೋದನ್ನು ಕಡೆಗಣಿಸಬೇಡ. ದೂರದಲ್ಲಿರೋದ್ರ ಮೇಲೆ ಕಣ್ಣಿಡು, ಆದರೆ ಹತ್ತಿರದಲ್ಲಿರೋದನ್ನು ಕಡೆಗಣಿಸಬೇಡ. ನೀನು ಕ್ರಿಯಾಶೀಲನಾಗು. ಸ್ವಾಮಿ ವಿವೇಕಾನಂದರು ಈ ದಿಕ್ಕಿನಲ್ಲಿ ಅದೆಷ್ಟು ಅದ್ಭುತವಾದ ಮಾತುಗಳನ್ನು ಹೇಳಿದರು. ಅದನ್ನೆಲ್ಲ ನಾವು ಗಮನಿಸಬೇಕು. ನಮ್ಮ ವ್ಯಕ್ತಿತ್ವ ಅಂತ ಒಂದಿದೆ. ಈ ವ್ಯಕ್ತಿತ್ವ ಅಂತಕ್ಕಂಥ ಬತ್ತಳಿಕೆಯಲ್ಲಿ ಏನೇನಿರಬೇಕು ಗಮನಿಸಿ. ನಮ್ಮ ವ್ಯಕ್ತಿತ್ವದ ಬತ್ತಳಿಕೆಯಲ್ಲಿ ಉಲ್ಲಾಸ ಇರಬೇಕು. ಹಸನ್ಮುಖಿ ಸದಾ ಸುಖಿ. ನಮ್ಮ ಬತ್ತಳಿಕೆ ಸನ್ನಡತೆಯ ಬಾಣವನ್ನು ಹೊಂದಿರಬೇಕು. ನಡತೆ ಎಲ್ಲರೊಂದಿಗೂ ಕೂಡ ನಡತೆ ಚೆನ್ನಾಗಿಟ್ಕೋಬೇಕು. ನಾವು ಎಲ್ಲರನ್ನೂ ನಂಬದೇ ಇರಬಹುದು, ಆದರೆ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳೋ ವಿವೇಚನೆ ಬೇಕು. ಔದಾರ್ಯ ನಮ್ಮ ಸ್ವಭಾವವಾಗಿರಬೇಕು. ಸ್ವಲ್ಪ ಉದಾರತೆ ನಮ್ಮಲ್ಲಿರಬೇಕು. ಸತ್ಯಸಂಧತೆ ನಮ್ಮ ಗುಣವಾಗಿರಬೇಕು.
ನನ್ನ ನಾಲಿಗೆ, ನನ್ನ ಮಾತು, ನನ್ನ ಜೀವನ ಹತ್ತಿರವಾಗಿರಬೇಕು. ನಾಲಿಗೆಯ ಬಗ್ಗೆ ಒಂದು ಮಾತಿದೆ, ಇದು ಅತಿಯಾಗಿ ತಿನ್ನುತ್ತೆ, ವಿಪರೀತ ಅನ್ನುತ್ತೆ ಅಂತ. ನಮ್ಮ ವ್ಯಕ್ತಿತ್ವದಲ್ಲಿ ದಯೆ ಅಂತಕ್ಕಂಥದ್ದು ಇರಬೇಕು. ನಮ್ಮ ವ್ಯಕ್ತಿತ್ವದಲ್ಲಿ ಕಾಯಕ ನಿಷ್ಠೆ ಪ್ರತಿಫಲನವಾಗಿರಬೇಕು. ನನ್ನ ವ್ಯಕ್ತಿತ್ವ 10 ಜನರ ವಿಶ್ವಾಸಾರ್ಹತೆಗೆ ಯೋಗ್ಯವಾಗಿ ಪಾತ್ರವಾಗಿರಬೇಕು. ನನ್ನ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಹಾಸ್ಯ ಪ್ರಜ್ಞೆ ಇರಬೇಕು. ನಾನು ಹಾಸ್ಯಾಸ್ಪದ ಆಗಬಾರ್ದು. ಹಾಸ್ಯ ಪ್ರಜ್ಞೆ ಬೇರೆ, ನಾನು ಹಾಸ್ಯಾಸ್ಪದನಾಗೋದು ಬೇರೆ. ನನ್ನಲ್ಲಿ ಚಾಕಚಕ್ಯತೆ ಇರಬೇಕು ಮತ್ತು ಪರೋಪಕಾರ ನನ್ನ ವಿಶೇಷವಾದ ಒಂದು ಲಕ್ಷಣವಾಗಿರಬೇಕು ವ್ಯಕ್ತಿತ್ವದಲ್ಲಿ. ಸ್ವಾಮಿ ವಿವೇಕಾನಂದರು ನಮ್ಮನ್ನು ವಿಶಿಷ್ಟವಾದ ರೀತಿಯಲ್ಲಿ ಎಚ್ಚರಿಸಿದಂಥ ಮಾತು ನೋಡಿ, ನೀವು ಲೌಕಿಕವಾಗಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಬೆಳಿಬಹುದು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಲೌಕಿಕವಾಗಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಬೆಳಿಬಹುದು, ಆದರೆ ನಿಮ್ಮ ವ್ಯಕ್ತಿತ್ವದ ಆಧ್ಯಾತ್ಮಿಕ ಆಯಾಮವನ್ನು ನೀವು ಒಂದು ವಿಶೇಷ ರೀತಿಯಲ್ಲಿ ಪೋಷಿಸಿಕೊಳ್ಳಬೇಕು. ನಿಮ್ಮ ಅಂತರಂಗದ ಧ್ವನಿ ಬಹಿರಂಗದಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡೋದಕ್ಕೆ ಮಾರ್ಗಸೂಚಿಯಾಗುತ್ತೆ. ವಿವೇಕಾನಂದರು ಹೇಳ್ತಾರೆ, ತುತ್ತೂರಿ ಮೊಳಗಿಸಿ ಹಿಂಬಾಲಕರ ದೊಡ್ಡ ದೊಡ್ಡ ಮೆರವಣಿಗೆಗಳನ್ನು ಆಯೋಜಿಸೋದ್ರ ಮೂಲಕ ವ್ಯಕ್ತಿಗಳು ತಮ್ಮ ರಾಜಕೀಯ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಾರೆ. ಮದ್ದುಗುಂಡಗಳ ಸಹಾಯದಿಂದ, ಕತ್ತಿಯ ಸಹಾಯದಿಂದ ಜಾತ್ಯತೀತತೆ, ಸಾಮಾಜಿಕ ಅರಿವನ್ನು ಸಮಾಜ ಸುಧಾರಕರು ಮೂಡಿಸುವ ಪ್ರಯತ್ನ ಮಾಡ್ತಾರೆ. ಇದೆರಡೂ ಬಹಿರಂಗ ಜಗತ್ತಿನಲ್ಲಿ ದೊಡ್ಡ ಶಬ್ದ ಮಾಡುತ್ತೆ, ದೊಡ್ಡ ರೀತಿಯ ಪ್ರಮಾಣದಲ್ಲಿ ಕಾಣುತ್ತೆ. ಆದರೆ ಆಧ್ಯಾತ್ಮಿಕ ಪ್ರಭಾವ ಹೇಗಾಗುತ್ತೆ ಗೊತ್ತಾ? ರಾತ್ರಿ ಶಬ್ದ ಮಾಡದೆ, ಯಾವುದೇ ರೀತಿಯಲ್ಲೂ ಕೂಡ ಕಣ್ಣಿಗೆ ಕಾಣದೆ, ಕಿವಿಗೆ ಕೇಳದೆ, ಮೊಗ್ಗಿನ ಮೇಲೆ ಬಿದ್ದ ಇಬ್ಬನಿ ಬೆಳಕು ಹರಿಯುವ ವೇಳೆಗೆ ಅದನ್ನು ಹೂವಾಗಿ ಅರಳಿಸಿ ಜಗತ್ತಿಗೆ ಪರಿಮಳವನ್ನು ನೀಡುವ ರೀತಿಯಲ್ಲಿ ವಿಕಸನವಾಗಿರುತ್ತಲ್ಲ, ಇದು ಆಧ್ಯಾತ್ಮಿಕ ವಿಕಾಸದ ಲಕ್ಷಣ. ಓ ಮನುಷ್ಯನೇ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಹಿಮದಂತೆ ನಾವು ಕೆಲಸ ಮಾಡಬೇಕು. ಆ ಒಂದು ಆಧ್ಯಾತ್ಮಿಕ ವಿಕಸನಕ್ಕೆ ನಾವು ಪ್ರಾಪ್ತರಾಗಬೇಕು. ಈ ದಿಕ್ಕಿನಲ್ಲಿ ನಮ್ಮ ಚಿಂತನೆ ನಡೀಬೇಕು. ಅನಾದಿ ಕಾಲದಿಂದ ಭಾರತೀಯರಿಗೆ ಈ ದಿಕ್ಕಿನಲ್ಲಿ ಮಾರ್ಗದರ್ಶನ ಸಿಕ್ಕಿದೆ, ಗಮನಿಸ್ಬೇಕು ನಾವು. ಆಶ್ರಮಗಳಲ್ಲಿ ನಡೆಯುವಂತಹ ಉಪನ್ಯಾಸಗಳಲ್ಲಿ ಗಮನಿಸ್ಬೇಕು ನೀವು, ಆಗ ನಿಮ್ಗೆ ಅರ್ಥ ಆಗುತ್ತೆ ಇದು. ಇಂಥ ವಿಚಾರಗಳನ್ನು ಎಷ್ಟೆಷ್ಟು ಗಮನಿಸಿದ್ರೆ ಅಷ್ಟು ಒಳ್ಳೆಯದು. ನೋಡಿ, ವಸಿಷ್ಠ ಮಹರ್ಷಿಗಳು ರಾಮಾಯಣ ಕಾಲದಲ್ಲಿ ಹೇಳ್ತಾರೆ, ಓ ಮನುಷ್ಯನೇ, ನಾನೀಗ 3 ವಿಷಯ ಹೇಳ್ತಾ ಇದ್ದೇನೆ, ಇದು ದೇವರ ಕೃಪೆಯಿಂದಲೇ ಆಗಬೇಕು ಅಂತ ದೇವರ ಕಡೆಗೆ ಬೊಟ್ಟು ಮಾಡಿ ತೋರಿಸ್ಬೇಡ, ಇದು ನಿನ್ನ ಸ್ವಪ್ರಯತ್ನದಿಂದಲೇ ಆಗಬೇಕಾದ್ದು. ದಯವಿಟ್ಟು ದೇವರನ್ನು ಇಲ್ಲಿ ಕಾರಣೀಭೂತನನ್ನಾಗಿಸಿ ಅವನು ಮಾಡಬೇಕಿದನ್ನ ಅಂತ ತೋರಿಸ್ಬೇಡ. ಈ 3 ವಿಷಯಗಳ ವಿಷಯದಲ್ಲಿ ಏನದು? ಮೊದಲನೇದು ಶಾಸ್ತ್ರಾಧ್ಯಯನ ಮಾಡುವಂಥದ್ದು, ಸತ್ಯದ ಅಧ್ಯಯನ, ಉನ್ನತ ವಿಚಾರಗಳ ಅಧ್ಯಯನ ಮಾಡೋದಿದೆಯಲ್ಲ, ಇದು ನಿನ್ನ ಪ್ರಯತ್ನದಿಂದಲೇ ಆಗಬೇಕು. ಎರಡನೇದು ಗುರು ಬೋಧೆಯನ್ನು ಗ್ರಹಿಸುವುದು. ಗುರುಗಳು ಹೇಳ್ತಾ ಇದ್ದಾರೆ, ಬೋಧನೆ ಮಾಡ್ತಾ ಇದ್ದಾರೆ, ಅದನ್ನು ಸರಿಯಾಗಿ ಗ್ರಹಿಸಿ ಆ ದಿಕ್ಕಿನಲ್ಲಿ ನಿನ್ನ ಆಲೋಚನಾ ಪ್ರಪಂಚವನ್ನು ವಿಕಸನಗೊಳಿಸ್ಕೊಳ್ಳೋದು ನಿನ್ನ ಪ್ರಯತ್ನದಿಂದಲೇ ಆಗೋದದು. ಮೂರನೇದು ಸ್ವಪ್ರೇರಣೆಯಿಂದ ವೈಯಕ್ತಿಕ ಸಾಧನೆಯಲ್ಲಿ ತೊಡಗುವಂಥದ್ದು. ಯಾವಾಗ ನೀನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದೆಯೋ, ಯಾವಾಗ ಗುರುಬೋಧೆಯನ್ನು ಸರಿಯಾಗಿ ಗ್ರಹಿಸಿದೆಯೋ, ಆಗ ವೈಯಕ್ತಿಕ ಸಾಧನೆಗೆ ನಿನ್ನಲ್ಲಿ ಸ್ವಪ್ರೇರಣೆ ಊರ್ಜಿತಗೊಳ್ಳಬೇಕು. ಈ 3 ಆಗೋದು ನಿನ್ನದೇ ಪ್ರಯತ್ನದಿಂದಲೇ ಹೊರತು ಇದಕ್ಕೆ ಪೂರ್ವ ದಿಕ್ಕಿನಲ್ಲಿರುವ ದೇವರುಗಳು, ಪಶ್ಚಿಮ ದಿಕ್ಕಿನಲ್ಲಿರುವ ದೇವರುಗಳು, ದಶದಿಕ್ಕುಗಳಲ್ಲಿರುವ ದೇವರುಗಳು ಬೇಕು ಇಲ್ಲ, ಅದಲ್ಲ. ನಿನ್ನ ಪ್ರಯತ್ನವೇ ಪರಮಪೂಜೆ. ಈ ಪ್ರಯತ್ನವನ್ನು ಶ್ರದ್ಧೆಯಿಂದ ಮಾಡು, ಪ್ರಯತ್ನವೇ ಪರಮೇಶ್ವರ ಆಗತ್ತೆ. ಇದು ವಸಿಷ್ಠರ ಕಾಲದ ಮಾತಾದರೆ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು
ತಮ್ಮ ಜೀವನದ ಯಶಸ್ಸಿನ ಬಗ್ಗೆ ತಮ್ಮ 90ನೇ ಹುಟ್ಟುಹಬ್ಬದಲ್ಲಿ ಹೇಳಿದಂಥ ಕೆಲವು ಮಾತುಗಳು. ಬಹಳ ಒಳ್ಳೆ ಮಾತುಗಳಿದೆಲ್ಲ. ನನ್ನ ಜೀವನ ಯಶಸ್ವಿಯಾಗಿದೆ ಅಂತ ನನ್ನ ಸುತ್ತಮುತ್ತಲಿನ ಜನ ಬಹಳ ಸಂತೋಷದಿಂದ ತಮ್ಮ ಭಾವನೆಗಳನ್ನು ಹಂಚಿಕೊಳ್ತಾರೆ. ಆ ವಿಷಯದಲ್ಲಿ ನಾನು ಹೇಳೋದು ಇಷ್ಟೇ, ನನ್ನ ಜೀವನದಲ್ಲಿ ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ. ನನ್ನ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದೆ. ಒಂದೊಂದು ತುತ್ತನ್ನು ಕಷ್ಟಪಟ್ಟು ಸಂಪಾದಿಸಿಕೊಂಡೆ. ಸದಾಕಾಲ ನಾನು ನನ್ನ ಬದುಕು ಶಿಸ್ತಿನ ಅಂಕೆಯಲ್ಲಿ ಇರುವಂತೆ ಎಚ್ಚರ ವಹಿಸಿದೆ. ಶಿಸ್ತಿನ ಪರಿಧಿಯನ್ನು ಮೀರಿ ಹೋಗೋದಕ್ಕೆ ಬಿಡಲಿಲ್ಲ. ಸ್ವಇಚ್ಛೆಯಿಂದ ನಾನು ಸರಳ ಜೀವನ ಮಾಡಿದೆ. ದಾರಿ ತಪ್ಪೋದಕ್ಕೆ ಯೋಚನೆ ಮಾಡಿದ್ದಿದ್ರೆ ನಾನು ಎಂಥೆಂಥ ರೀತಿಯಲ್ಲಿ ವ್ಯಸನಿಯಾಗಬಹುದಾಗಿತ್ತು, ದುರ್ವ್ಯಸನಗಳಿಗೆ ತುತ್ತಾಗಬಹುದಾಗಿತ್ತು. ಸ್ವಇಚ್ಛೆಯಿಂದ ಸರಳ ಜೀವನ ಮಾಡಿದೆ. ಸಂತೃಪ್ತಿ ಮತ್ತು ಸಂತುಷ್ಟತೆಯಿಂದ ನನ್ನ ಮನಸ್ಸನ್ನು ಕಾಪಾಡಿಕೊಂಡೆ. ಅಷ್ಟೇ ಅಲ್ಲ, ನನ್ನ ಬದುಕಿನಲ್ಲಿ ಜೀವನೋತ್ಸಾಹ ಅನ್ನೋದು ಬತ್ತದಂತೆ ನಿರಂತರವಾಗಿ ಅದರ ಮೇಲೆ ಕಣ್ಣಿಟ್ಟಿದ್ದೆ, ಎಚ್ಚರಿಕೆ ವಹಿಸಿದ್ದೆ. ನೋಡಿದ್ರ ಏನು ಅದ್ಭುತವಾದ ವಿಚಾರಗಳು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರದ್ದು. ನನ್ನ ಗುರುಗಳಾದ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಹೇಳ್ತಾ ಇದ್ದರು, ತುಂಬ ಅದ್ಭುತವಾದ ಮಾತಿದು. ದುಶ್ಚಟಗಳು ಮತ್ತು ಮೈಗಳ್ಳತನ ಸಮಾಜದ ಬಡತನಕ್ಕೆ ಬಹಳ ದೊಡ್ಡ ಕಾರಣಗಳು. ದುಶ್ಚಟ ಮತ್ತು ಮೈಗಳ್ಳತನ. ದುಡಿಯುವ ಮನಸ್ಸಿರಬೇಕು, ದುಡಿಯುವ ರೀತಿ ಗೊತ್ತಿರಬೇಕು. ದುಡಿಯುವ ರೀತಿಯನ್ನಾದರೂ ಮತ್ತೊಬ್ಬರನ್ನು ನೋಡಿ ಕಲ್ತ್ಕೊಂಡು ಬಿಡಬಹುದು. ಆದರೆ ದುಡಿಯುವ ಮನಸ್ಸು, ದುಡಿಯುವ ಉತ್ಸಾಹ ನಮ್ಮ ಮನಸ್ಸಿನ ಅನುಗ್ರಹದಿಂದಷ್ಟೇ ಬರೋದಕ್ಕೆ ಸಾಧ್ಯ. ಅದು ಆಂತರ್ಯದಲ್ಲಿ ಹುಟ್ಟಬೇಕೇ ಹೊರತು ಎರವಲು ಪಡೆಯೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಹೇಳ್ತಾ ಇದ್ದರು. ರಾಮಕೃಷ್ಣರ ನೇರ ಶಿಷ್ಯರಾಗಿದ್ದ ಸ್ವಾಮಿ ತುರಿಯಾನಂದರು ಅದ್ಭುತವಾದ ವಿಚಾರಗಳು ಈ ದಿಕ್ಕಿನಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಆ ಮಾತುಗಳು ಹೀಗಿದೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಗ್ರೇಟ್ ಮ್ಯಾನ್ ಅಂಡ್ ಎ ಕಾಮನ್ ಮ್ಯಾನ್? ಅವ್ರ ಮಾತುಗಳನ್ನು ಯಥಾವತ್ತಾಗಿ ಓದ್ಬಿಡ್ತೇನೆ. ಎ ಗ್ರೇಟ್ ಮ್ಯಾನ್ ಕೀಪ್ಸ್ ಕಾಮ್ ಇನ್ ಡೇಂಜರ್. ಆಘಾತಕಾರಿ ಸನ್ನಿವೇಶದಲ್ಲಿ ಅತ್ಯಂತ ಸಮಾಧಾನ ಚಿತ್ತತೆಯಿಂದ ನಡ್ಕೊಳ್ತಾನೆ. ಎ ಗ್ರೇಟ್ ಮ್ಯಾನ್ ಹ್ಯಾಸ್ ದಿ ಪವರ್ ಟು ಸೇ ದಿ ರೈಟ್ ಥಿಂಗ್ ಇನ್ ದಿ ಪ್ರೆಸೆನ್ಸ್ ಆಫ್ ಮೆನಿ ಪೀಪಲ್. ಶ್ರೇಷ್ಠ ವ್ಯಕ್ತಿಯಾದವನು 10 ಜನರ ಸಮ್ಮುಖದಲ್ಲಿ ಸತ್ಯವನ್ನು ನಿರ್ಭಯವಾಗಿ ಅರ್ಥಾತ್ ನಿರ್ಭಿಡೆಯಿಂದ ಹೇಳಬಲ್ಲ. ಇನ್ ಪ್ರಾಸ್ಪೆರಿಟಿ he has forgiveness. ಸಮೃದ್ಧಿಯಲ್ಲಿ ಯಾವುದೇ ಒಂದು ಸಮಾಧಾನಕರ, ಯಾವುದೇ ಒಂದು ಅನುಕೂಲಕರ ವಾತಾವರಣದಲ್ಲಿ ಅವನು ಕ್ಷಮೆಯನ್ನೂ ಕೂಡ ಪ್ರದರ್ಶಿಸ್ತಾನೆ. ಇನ್ ಬ್ಯಾಟಲ್ he has prowess. ಯುದ್ಧದಲ್ಲಿ ಅವನ ಧೈರ್ಯ ಮತ್ತು ಪರಾಕ್ರಮದ ಒಂದು ಪ್ರಯೋಗವನ್ನು ನಾವು ಗಮನಿಸಬಹುದು. His desire is always oriented towards learning. ಅವನ ಆಸೆ ಸದಾಕಾಲ ಕಲಿಕೆಯತ್ತ ಹರಿತಾ ಇರುತ್ತೆ. He is always intent upon doing good. ಸಮಾಜದಲ್ಲಿ ಒಳ್ಳೆಯದನ್ನೇ ಮಾಡೋದಕ್ಕೆ ಅವನು ಹಂಬಲಿಸ್ತಾನೆ, ಚಡಪಡಿಸ್ತಾನೆ. ಮಾತು ಮುಂದುವರಿಸಿ ಪೂಜ್ಯ ಸ್ವಾಮಿ ತುರಿಯಾನಂದರು ಹೇಳ್ತಾರೆ, ಟ್ರೈ ಟು ಲಿವ್ ವಿತ್ ದೋಸ್ ಹೂ ಹ್ಯಾವ್ ಮಾಸ್ಟರ್ಡ್ ದೇರ್ ಮೈಂಡ್. ಯಾರು ತಮ್ಮ ಮನಸ್ಸಿನ ಮೇಲೆ ಯಜಮಾನಿಕೆಯನ್ನು ಸಾಧಿಸಿದ್ದಾರೆಯೋ,
ತನ್ನ ಬುದ್ಧಿ ಹೃದಯಗಳ ಸಂಸ್ಕರಣದಿಂದ ದೊಡ್ಡವರಾಗಿದ್ದಾರೆಯೋ ಅವರ ಸಹಯೋಗದಲ್ಲಿ ಇರೋದಕ್ಕೆ ಬದುಕು. ಇಫ್ ಯು ಕೆನಾಟ್ ಲಿವ್ ವಿತ್ ದೆಮ್, ಅವರ ಜೊತೆ ವಾಸ ಮಾಡೋದಕ್ಕೆ ನಿನಗೆ ಅವಕಾಶಗಳಿಲ್ಲದೆ ಇದ್ದರೆ ಅಟ್ಲೀಸ್ಟ್ ಥಿಂಕ್ ಆಫ್ ದೆಮ್. ಅಂತಹ ಸಜ್ಜನರ ಕುರಿತು, ಅವರನ್ನೇ ಕುರಿತು ಯೋಚನೆ ಮಾಡು. ವಾಟ್ ಈಸ್ ದಿ ಬೆನಿಫಿಟ್? ಯು ಮೇ ಆಸ್ಕ್ ಮೀ. ದ ಬೆನಿಫಿಟ್ ಈಸ್ ಮೈಂಡ್ ಕಂಟ್ರೋಲ್ಸ್ ಮೈಂಡ್. ಮನಸ್ಸನ್ನು ನಿಯಂತ್ರಿಸುತ್ತದೆ. ಈ ಮಾತನ್ನು ಸ್ವಾಮಿ ತುರಿಯಾನಂದರು ಹೇಳ್ತಾರೆ. ಕಡೆಯ ಒಂದು ವಾಕ್ಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರು ನಮ್ಮ ಮುಂದೆ ಇಟ್ಟಂತಹ ಅದ್ಭುತವಾದ ಸಂದೇಶ ಇದು. ನಾಯಕನಾದವನು ಸ್ವಯಂ ನಿಯಂತ್ರಣವನ್ನು ಸಾಧಿಸಬೇಕು. ನಾಯಕನಲ್ಲಿ ಸ್ವಯಂ ನಿಯಂತ್ರಣ ಇಲ್ಲದೇ ಇದ್ದರೆ ಅವನ ಸೇವಕರು ಅವನ ಆಜ್ಞಾನುವರ್ತಿಗಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಹಂತದಲ್ಲಿ ನಾವು ನಮ್ಮ ಸೋಲುಗಳನ್ನು ವಿಶ್ಲೇಷಿಸಿದಾಗ ಬಹಳಷ್ಟು ಪ್ರಾಮಾಣಿಕವಾಗಿ ಕಾಣುವ ಸತ್ಯವೇನೆಂದರೆ, ನಾವು 99% ಗಮನ ಕೊಟ್ಟಿದ್ದು ಗುರಿಗೆ ಹೊರತು ಗುರಿಯನ್ನು ಮುಟ್ಟಕ್ಕೆ ಸಾಗಿದ ದಾರಿಗೆ ಅಲ್ಲ. ಹೀಗಾಗಿ ನಾವು ಸೋಲೊಪ್ಪಿಕೊಳ್ಳಲೇಬೇಕಾಯಿತು. ನಾವು ಕಾಸ್ ಆ್ಯಂಡ್ ಎಫೆಕ್ಟ್ ಸಿದ್ಧಾಂತವನ್ನು ಒಪ್ಪಲೇಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ, ಶ್ರೀಕೃಷ್ಣನ ಭಗವದ್ಗೀತೆಯ ಸಂದೇಶ ನಾವು ನಿರಂತರ ಚಿಂತಿಸುವ ಸಿದ್ಧಾಂತವಾಗಬೇಕು. ಕರ್ತವ್ಯ ನನ್ನ ಕೈಯಲ್ಲಿದೆ, ಕರ್ತವ್ಯದ ಫಲದ ಬಗ್ಗೆ ನಾನು ಚಿಂತಿಸಬೇಕಾಗಿಲ್ಲ. ಟೇಕ್ ಕೇರ್ ಆಫ್ ದಿ ಮೀನ್ಸ್, ಇಟ್ ವಿಲ್ ಟೇಕ್ ಕೇರ್ ಆಫ್ ದಿ ಎಂಡ್ಸ್. ಇದನ್ನು ಒಪ್ಕೋಬೇಕು. ಮುಂದುವರೆದು ಎಚ್ಚರಿಸ್ತಾರೆ ವಿವೇಕಾನಂದರು. ವಿ ಮಸ್ಟ್ ಗಿವ್ ಅವರ್ ಬೆಸ್ಟ್ ಇನ್ ಎ ಸಿಚುವೇಶನ್. ಯಾವುದೇ ಸನ್ನಿವೇಶದಲ್ಲಿ ನಾವು ಕೊಡಬಹುದಾದ ಶ್ರೇಷ್ಠವಾದಂಥ ಕೊಡುಗೆಯನ್ನೇ ಕೊಡಬೇಕು. ಬಟ್ ವಿ ಮಸ್ಟ್ ನಾಟ್ ವೆಯ್ಟ್ ಲೈಕ್ ಎ ಸ್ಟ್ರೀಟ್ ಬೆಗ್ಗರ್. ಬೀದಿಯ ಭಿಕ್ಷುಕನಂತೆ ನಾವು ಯಾವುದೋ ಒಂದು ರೀತಿಯ ಫಾರ್ ಎ ಲಿಟಲ್ ಪ್ರೈಸ್ ಆರ್ ಎ ಗ್ಲೋರಿ ಆರ್ ಸಕ್ಸಸ್, ಯಾವುದೋ ಒಂದು ಸಣ್ಣ ಶ್ಲಾಘನೆಗೋ ಯಾವುದೋ ಒಂದು ರೀತಿಯ ಯಶಸ್ಸಿಗೋ ನಾವು ಬೀದಿಯ ಭಿಕ್ಷುಕರಂತೆ ಎದುರು ನೋಡಬಾರ್ದು. ದ ಬೆಗ್ಗರ್ ಲೈಕ್ ಆಟಿಟ್ಯೂಡ್ ಬ್ರಿಂಗ್ಸ್ ಆಲ್ ದಿ ಮಿಸರಿ. ಈ ಗುಲಾಮಗಿರಿಯ ಒಂದು ರೀತಿಯ ಭಿಕ್ಷುಕನ ಮನೋಧರ್ಮ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ದುಃಖಗಳನ್ನು ತಂದು ನಮ್ಮ ಮಡಿಲಿಗೆ ಹಾಕಿಬಿಡುತ್ತೆ. ಆ ದುಃಖಗಳು ನಮ್ಮನ್ನು ಕೊಂದು ಬಿಡುತ್ತೆ. ದುಃಖದ ಮಡುವಿನಲ್ಲಿ ನಾವು ಮುಳುಗು ಹೋಗ್ತೇವೆ. ಎಚ್ಚರ ಅಂತ ವಿವೇಕಾನಂದರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಸಜ್ಜನರೊಂದಿಗೆ ಸಹಯೋಗ, ಸದ್ಗ್ರಂಥಗಳ ಅವಲೋಕನ, ಸಚ್ಚಿಂತನೆಗಳನ್ನು ಹೆಚ್ಚು ಹೆಚ್ಚು ಬೆಳೆಸ್ಕೊಳ್ತಕ್ಕಂಥದ್ದು ಮತ್ತು ಜೀವನದ ಬಗ್ಗೆ ಒಂದು ಪವಿತ್ರವಾದ ಭಾವನೆ, ಶ್ರೇಷ್ಠವಾದ ಆಲೋಚನೆ, ಬದ್ಧತೆ, ಇವು ನಮ್ಮನ್ನು ಬದುಕಿನಲ್ಲಿ ಅತ್ಯುತ್ತಮವಾಗಿ ಶ್ರೇಷ್ಠ ಗುರಿಯೆಡೆಗೆ ಕೊಂಡೊಯ್ಯುತ್ತೆ. ಅದಕ್ಕೆ ಬೇಕಾದ ಶಕ್ತಿಯನ್ನು ಪರಮಾತ್ಮ ಅನುಗ್ರಹಿಸ್ತಾನೆ. ಅದರಲ್ಲಿ ಯಾವ ಅನುಮಾನವೂ ಬೇಡ. ಜೀನಿಯಸ್ ಈಸ್ 99% ಪರ್ಸ್ಪಿರೇಷನ್ ಕಪಲ್ಡ್ ವಿತ್ 1% ಇನ್ಸ್ಪಿರೇಷನ್. ಥಾಮಸ್ ಆಲ್ವಾ ಎಡಿಸನ್ನನ ಮಾತಿದು. ಆವಿಷ್ಕಾರಗಳು ಆಕಸ್ಮಿಕ ಅಲ್ಲ, ನಿರಂತರ ಪರಿಶ್ರಮಕ್ಕೆ ದೊರೆತ ವರಗಳು ಅನ್ನುವಂಥ ಆತನ ಅಭಿಪ್ರಾಯದ ಮಾತನ್ನು ನಿಮ್ಮ ಮುಂದೆ ಇಡ್ತಾ, ನಿಮ್ಮೆಲ್ಲರಿಗೂ ಪರಮಾತ್ಮನ ಅನುಗ್ರಹ ಅತ್ಯಂತ ಹೇರಳವಾಗಿ ದೊರಕಲಿ. ಶಾಂತಿ, ಸುಖ, ಸಮಾಧಾನದಿಂದ ನೀವೆಲ್ಲ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ಶಕ್ತಿಯನ್ನು ಭಗವಂತ ಅನುಗ್ರಹಿಸಲಿ. ಭಗವಾನ್ ಶ್ರೀರಾಮಕೃಷ್ಣರು ನಿಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ, ಶುಭವನ್ನು ಅನುಗ್ರಹಿಸಲಿ ಅಂತ ಹಾರೈಸಿ ಈ ಅವಕಾಶಕ್ಕಾಗಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧಕರ ಒಕ್ಕೂಟದ ಶ್ರೀ ನಂಜುಂಡ ಪ್ರಸಾದ್ ಹಾಗೂ ಎಲ್ಲ ಸನ್ಮಿತ್ರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.